ನನ್ನ ಭಕ್ತಿಯ ಶರಣಾರ್ಥಿ. ನಾವು ನಿನ್ನೆ ಹಿಂದಿನ ವಾರ 7ನೇ ಸಂಚಿಕೆಯಲ್ಲಿ ಈ ಶೂನ್ಯ ಸಂಪಾದನೆಯ ಪೀಠಿಕೆಯನ್ನು ಓದೋದ್ರ ಮೂಲಕ, ಅದರ ಜೊತೆಗೆ ಪ್ರಭುದೇವರ ಗದ್ಯವನ್ನು ಓದೋದ್ರ ಮೂಲಕ ಕಳೆದ ವಾರ ಇದನ್ನು ಪ್ರಾರಂಭ ಮಾಡಿ ಈ ಶೂನ್ಯ ಸಂಪಾದನೆಯ ಪ್ರಥಮದಲ್ಲಿ ಪ್ರಭುದೇವರು ನಿರೂಪಿಸಿದ ಪಿಂಡಸ್ಥಲದ ವಚನ ಅಂತ ಪ್ರಾರಂಭ ಆಗ್ತದೆ. ಇಲ್ಲಿ ಈ ಪೀಠಿಕೆ 3 ಕಂದ ಪದ್ಯಗಳಾದ ಮೇಲೆ, ಪೀಠಿಕೆ ಆದಮೇಲೆ, ನಂತರದಲ್ಲಿ ಪ್ರಭುದೇವರ ಗದ್ಯ ಆದಮೇಲೆ ಇಲ್ಲಿ ನಮಗೆ ಪಿಂಡಸ್ಥಲದ ವಚನದ ಮೂಲಕ ನಾವು ಈ ಶೂನ್ಯ ಸಂಪಾದನೆಯನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಶೂನ್ಯ ತತ್ವದ, ನಿರಾಕಾರ ತತ್ವದ ಜೊತೆಗೆ ಸಮರಸಗೊಳ್ಳಲಿಕ್ಕೆ ಬಯಕೆಯನ್ನಿಟ್ಟುಕೊಂಡಂತಹ ಸಾಧಕನು ನನ್ನ ಭಕ್ತಿಯ ಶರಣಾರ್ಥಿ. ನಾವು ನಿನ್ನೆ ಹಿಂದಿನ ವಾರ 7ನೇ ಸಂಚಿಕೆಯಲ್ಲಿ ಈ ಶೂನ್ಯ ಸಂಪಾದನೆಯ ಪೀಠಿಕೆಯನ್ನು ಓದೋದ್ರ ಮೂಲಕ, ಅದರ ಜೊತೆಗೆ ಶೂನ್ಯವನ್ನು ಸಂಪಾದಿಸುವುದಂತ ನಾವು ವ್ಯಾವಹಾರಿಕವಾಗಿ ಮಾತನಾಡ್ಬೋದು. ಪದೇ ಪದೇ ಶೂನ್ಯವನ್ನು ಸಂಪಾದಿಸೋ ಅನ್ನೋದಕ್ಕಿಂತ ಈ ನಿರಾಕಾರವಾಗಿರ್ತಕ್ಕಂಥ ಈ ಶೂನ್ಯ ತತ್ವದ ಜೊತೆಗೆ ಸಮರಸಗೊಳ್ಳಲು ಬಯಸುವ, ಇಚ್ಛೆ ಪಡುವ ಸಾಧಕನು ಅಂದರೆ ಆ ಮೂಲ ಸ್ವರೂಪದ ಜೊತೆಗೆ ತನ್ನ ಅರಿವನ್ನು ತನ್ನನ್ನೇ ತಾನು ಅರಿತುಕೊಂಡು ನನ್ನ ಮೂಲ ಸ್ಥಳದ ಜೊತೆಗೆ ನಾನು ಬೆರೆದುಕೊಳ್ಳಬೇಕೆಂಬ ಬಯಕೆಯುಳ್ಳಂತಹ ಸಾಧಕನು ಅಂತ ಕರೆಯೋಣ. ಅದಕ್ಕೆ ಶೂನ್ಯ ಸಂಪಾದಿಸುವಂಥ ವ್ಯಕ್ತಿ ಅಂತ ಕರೆಯೋಣ. ಆ ಸಾಧಕ ಪ್ರಥಮದಲ್ಲಿ ಈ ಪಿಂಡಸ್ಥಲದ ರಹಸ್ಯವನ್ನು ಅರಿತುಕೊಳ್ಳುವವನಾಗುತ್ತಾನೆ. ಮೊದಲು ಇದು ಏನು ಅಂತ ಬರಬೇಕಲ್ಲ, ಪಿಂಡಸ್ಥಲ ಅಂದರೆ ಏನು ಅಂತ ಬರಬೇಕಲ್ಲ. ಈ ಪಿಂಡಸ್ಥಲದ ರಹಸ್ಯ, ಈ ಪಿಂಡಸ್ಥಲದ ರಹಸ್ಯವನ್ನು ಅರಿತುಕೊಳ್ಳುವ ಮೊದಲು ಇದು ಪಿಂಡಸ್ಥಲ ಅಂತ ಅಷ್ಟೇ ಕರಿತೈತಿ. ಆ ಪಿಂಡಸ್ಥಲದ ರಹಸ್ಯವನ್ನು ಅರಿತುಕೊಳ್ಳುವ ಬಯಕೆ ಮತ್ತು ಅರಿತುಕೊಂಡಂಥದ್ದಕ್ಕೆ ಪಿಂಡ ಜ್ಞಾನಸ್ಥಲ ಅಂತ ಕರೀತಾರೆ. ಭಾಳ ಕಡಿಮೆ ಅಂತರದ ವ್ಯತ್ಯಾಸದ ಇಲ್ಲಿ ಪಿಂಡಸ್ಥಲಕ್ಕೂ ಮತ್ತು ಪಿಂಡ ಜ್ಞಾನಸ್ಥಲಕ್ಕೂ. ಪಿಂಡಸ್ಥಲ ಅಂದ್ರೆ ಏನು, ಆ ಇರುವಿಕೆಯನ್ನು ಅರಿತುಕೊಂಡಂತಹ ಸ್ಥಿತಿ ಏನೈತಲ್ಲ, ಆ ರಹಸ್ಯವನ್ನು ಅರಿತುಕೊಂಡಂಥ ಸ್ಥಿತಿಗೆ ಪಿಂಡ ಜ್ಞಾನಸ್ಥಲ ಅಂತ ಕರೆದರು. ಆ ಇರುವಿಕೆಯ ಅರಿವು ಉಂಟಾದಾಗ ಅದು ಪಿಂಡ ಜ್ಞಾನಸ್ಥಲದ ಸ್ಥಿತಿ ಮುಟ್ಟಿದಾಗ ಅಲ್ಲಿ ಮುಂದೆ ನಮಗೆ ಬರೋದು ಮಾಯಾವಿಡಂಬನಾ ಸ್ಥಳ ಅಂತ ಬರುತ್ತೆ. ಅದರ ಅರಿವು ಬಂದುಬಿಡುತ್ತೆ. ಅಂದ್ರೆ ಹಂಗಾರೆ ಇದೇನು ಹೊರಗಿಂದು ಅಂತ ನಾವು, ಹೊರಗಿಂದ ಏನಿದು? ಆ ಪಿಂಡಸ್ಥಲದ ರಹಸ್ಯ ಅರ್ಥಕೊಂಡಾಗ ಅದು ಪಿಂಡ ಜ್ಞಾನಸ್ಥಲಕ್ಕೆ ಮುಟ್ತೈತಿ. ಆ ಪಿಂಡ ಜ್ಞಾನಸ್ಥಳಕ್ಕೆ ನಾವು ತಲುಪಿದಾಗ ಅಲ್ಲಿ ಇದೆಲ್ಲ ಹೊರಗಿನ ಜಗತ್ತು ಕಾಣೋದು ಏನಿದು ಇದೆಲ್ಲ ಅಂತ ಬಂದಾಗ ಅದು ಇದೆಲ್ಲ ಮಾಯೆ ಅಂತ ಅರಿವು ಉಂಟಾದಾಗ ಇದೆಲ್ಲ ನಂಗೆ ಅಲ್ಲ, ಇದು ಈ ಸ್ವರೂಪವನ್ನು ಮುಟ್ಲಿಕ್ಕೆ ಇವೆ ಅದರ ಅವಶ್ಯಕತೆ ಇಲ್ಲ, ಅಲ್ಲ ಇದು ಮಾಯೆ ಅಂದರೆ ಏನಿದು, ಇದು ಇಷ್ಟೆಲ್ಲ ಅಡ್ಡಿ ಮಾಡ್ತತಿ, ನನ್ನ ಮೂಲ ಸ್ವರೂಪವನ್ನು ತಲುಪಲಿಕ್ಕೆ ಇದು ಇಷ್ಟೆಲ್ಲ ಅಡ್ಡಿ ಮಾಡೋದನ್ನು, ಇದೆಲ್ಲ ನಾನು ಅಜ್ಞಾನದಲ್ಲಿ ಇದೇ ಎಲ್ಲ ನನ್ನ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ, ಆದರೆ ಇದಲ್ಲ, ನನ್ನ ಮೂಲ ಸ್ವರೂಪವನ್ನು ಮುಟ್ಟಲಿಕ್ಕೆ ಇದೆಲ್ಲ ಅಡ್ಡ ಮಾಡ್ತದಲ್ಲ ಅನ್ನುವಂಥ
ಸ್ಥಿತಿ ಬಂದಾಗ ಆ ಮಾಯೆಯನ್ನು ವಿಡಂಬನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸಾಧಕ. ಯಾವುದನ್ನು ಅಲ್ಲಿವರೆಗೂ ಅದು ನನ್ನದು 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 ಅಂತ ಹಚ್ಕೊಂಡಿರ್ತಾನೆ, ಆವಾಗ ಆತನ ಇದಲ್ಲ 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 ಅನ್ನುವಂಥ ಸ್ಥಿತಿ ಮನೋಸ್ಥಿತಿ ತಲುಪ್ತೇವಲ್ಲ, ಅದಕ್ಕೆ ಅದೇನಾಗುತ್ತೆ, ಮಾಯಾ ವಿಡಂಬನಾ ಸ್ಥಳ ಆಯಿತು. ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಅಂತ ಅರಿವು ಬಂದಾಗ ಅದನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತೇವಲ್ಲ, ಅದು ಸಂಸಾರ ಹೇಯ ಸ್ಥಳ ಆಗ್ತದೆ. ಇವು ಒಟ್ಟೊಟ್ಟಿಗೆ ನಡೆಯುವು, ಬೇರೆ ಬೇರೆ ಹಂತದಲ್ಲಿ ಇದೊಂದು ವರ್ಷ ಆದ ಮುಂದೊಂದು ವರ್ಷ ಆಗೋದಿಲ್ಲ. ಇದು ಅರಿವು ಬಂದ ತಕ್ಷಣ ಇವೆಲ್ಲ ತಕ್ಷಣಕ್ಕೇ ಬರುವಂಥವು ಆಗ್ತವೆ. ಮಾಯ ವಿಡಂಬನೆ ಮಾಡಲಿಕ್ಕೆ ಪ್ರಾರಂಭ ಆದಾಗ ಸಂಸಾರ ಹೇಸ್ತಲ್ಲ ತಾನು ಇದೆಲ್ಲ ಬಿಟ್ಟು ಹೋಗಿಬಿಡೋದನ್ನು ಸಂಸಾರ ಅಂತಲ್ಲ, ಇದರಲ್ಲಿ ಇದ್ದೂ ಇಲ್ಲದ ರೀತಿಯಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಸಾಧಕ. ಅದಕ್ಕೆ ನಾವೇನಂತ ಕರಿತೀವಿ, ಮಾಯಾ ವಿಡಂಬನ ಸ್ಥಳ ಆದಮೇಲೆ ಅದು ಮುಂದೆ ಏನಾಯ್ತು, ಸಂಸಾರ ಹೇಯ ಸ್ಥಳಕ್ಕೆ ಬಂದ ಮೇಲೆ ಆತ ಭಕ್ತಸ್ಥಳವನ್ನು ಮುಟ್ತಾನೆ. ಭಕ್ತಸ್ಥಳವನ್ನು ಮುಟ್ಟೋಕ್ಕಿಂತ ಮುಂಚೆ ಇವು 4 ಸ್ಥಳಗಳು ಬರ್ತವೆ. ಇವು ಭಕ್ತಸ್ಥಳದ ವಚನಗಳಲ್ಲೇ ಬರ್ತಾವೆ, ಭಕ್ತಸ್ಥಳದ ವಚನದಲ್ಲೇ ಪ್ರಾರಂಭದಲ್ಲಿ ಬರ್ತವೆ. ಅದರಲ್ಲಿ ಪ್ರಥಮವಾಗಿ ಬರೋದು ಪಿಂಡಸ್ಥಳದ ವಚನ. ಈ ಪಿಂಡಸ್ಥಳ ಇದನ್ನು ಸ್ವಲ್ಪ 2 ನಿಮಿಷ ನೋಡೋಣ. ಪಾರಭಾಷಿಕ ಪದಕೋಶದಲ್ಲಿ ಪಿಂಡ ಅಂತಂದರೆ ನಾವೇನು ತಿಳ್ಕೊಂಡ್ಬಿಟ್ಟೇವಿ, ಮಾನವದಲ್ಲಿರ್ತಕ್ಕಂಥ ಮಾನವ ಪಿಂಡ ಅಂತ ಅಷ್ಟೇ ತಿಳ್ಕೊಂಡೇವಿ. ಹಾಗಲ್ಲ, ಪಿಂಡ ಅಂದರೆ ಅದು ಪರವಸ್ತುವೇ, ಅದು ಪರವಸ್ತು, ಅದು ಚೈತನ್ಯ ಘನ. ಪಿಂಡ ಅಂದರೆ ಅದು ಚೈತನ್ಯ ಘನ. ಆ ಪಿಂಡ ಅಗಮ್ಯವೂ ಅಗೋಚರವೂ, ಅದು ಅಗಮ್ಯ ಅಗೋಚರ ಇದ್ದು ನೆಲೆಸಿದ ನಿರಾಕಾರ ನಿಜ ವಸ್ತು. ಪಿಂಡ ಅಂದ್ರೆ ನೋಡ್ರಿ, ಅದು ಅಗಮ್ಯವೂ ಅಗೋಚರವೂ ಆಗಿ ನೆಲೆಸಿದ ನಿರಾಕಾರ ನಿಜ ವಸ್ತು. ಈ ಪಿಂಡಕ್ಕೆ ಇನ್ನೊಂದು ಹೆಸರದ ಚಿತ್ಪಿಂಡ ಅಂತ ಕರೀತಾರೆ. ಇದಕ್ಕೆ ಆ ಚಿತ್ತುವಿನಿಂದೇ ಇದು ಏನಾಗಿದೆ, 2 ಆಗಿದೆಯಲ್ಲ, ಅದಕ್ಕೆ ಚಿತ್ಪಿಂಡ ಅಂತಲೂ ಕರೀತಾರೆ. ಇದಕ್ಕೆ ಮತ್ತೊಂದು ಹೆಸರು ದೇಹ. ಪಿಂಡ ಅಂದರೆ ದೇಹ, ತನು. ಮುಂದೆ ಈ ಪಿಂಡಕ್ಕೆ ಮುಂದುವರೆದು ಇದಕ್ಕೇನಂತ ಕರೀತಾರೆ, ದೇಹಗತ ಚೇತನ. ದೇಹಗತ ಚೇತನ ಅಂದರೆ ದೇಹವನ್ನು ಆಶ್ರಯಿಸಿದ ಚೇತನ. ಇದಕ್ಕೆ ನಾವು ಮತ್ತೆ ಲೌಕಿಕವಾಗಿ ಬಳಸೋದೇನು, ಜೀವ. ನೋಡ್ರಿ, ಪಿಂಡಕ್ಕಿರೋ ಅರ್ಥಗಳಿವೆಲ್ಲ. ಇನ್ನು ಪಿಂಡ ಪಲ್ಲಟ ಅಂತ ಕರಿತೇವೆ. ಪಿಂಡ ಪಲ್ಲಟ ಅಂತ ಕರಿತೇವೆ. ಪಿಂಡ ಪಲ್ಲಟ ಅಂದ್ರೇನು? ಮಹಾಲಿಂಗದ ಸ್ವರೂಪಕ್ಕೆ ಬಂದ್ವಿ. ಮಹಾಲಿಂಗ ವಿಕಸಿತಗೊಂಡು ಆ ಮಹಾಲಿಂಗದ ಮಹಾಗರ್ಭದಿಂದ ಈ ಮಹಾಜಗತ್ತು ಸೃಷ್ಟಿಯಾಯಿತು, ವಿಸ್ತರಿಸಿತು. ಈ ಮಹಾಜಗತ್ತಿನಲ್ಲಿ ಮಹಾಲಿಂಗದಿಂದ ವಿಕಸಿತ ಆದಂಥ ಈ ಮಹಾಜಗತ್ತಿನಲ್ಲಿ ಅಸಂಖ್ಯ ದೇಹಗಳು, ಅಸಂಖ್ಯ ಪಿಂಡಗಳು, ಅಸಂಖ್ಯ ಜೀವಗಳು, ಅಸಂಖ್ಯ ದೇಹಗಳು ನಿರ್ಮಾಣಗೊಂಡವು. ಆ ಅಸಂಖ್ಯ ದೇಹಗಳೇ ಜಡಪಿಂಡಗಳು. ಅವಕ್ಕೆ ನಾವೇಂತ ಕರೆದ್ವಿ, ಜಡಪಿಂಡಗಳು. ಆ
ಜಡಪಿಂಡದ ಮಧ್ಯೆ ಚಿತ್ಪಿಂಡ ಪ್ರವೇಶಿಸಿ, ಆ ಜಡಪಿಂಡದ ಮಧ್ಯೆ ಚಿತ್ಪಿಂಡ ತಾಯಿಯ ಗರ್ಭದಲ್ಲಿದ್ದಾಗ 7 ತಿಂಗಳವರೆಗೆ ಅದು ಜಡಪಿಂಡವಾಗಿರುತ್ತದೆ. ಅದರ ಮಧ್ಯದಲ್ಲಿ ಈ ಚಿತ್ಪಿಂಡ ಪ್ರವೇಶಿಸಿ, ಆ ಚಿತ್ಪಿಂಡವು ತನ್ನ ಮೂಲ ಚಿತ್ತ ಸ್ವರೂಪವನ್ನು, ಆ ಚಿತ್ಪಿಂಡದ ಮೂಲ ಸ್ವರೂಪ ಚಿತ್ತು, ಮೂಲ ಚಿತ್ತು ಮರೆಯಿತು. ಜಡಪಿಂಡದೊಳಗೆ ಆ ಚಿತ್ಪಿಂಡ ಸೇರ್ತು, ಪ್ರವೇಶ ಆಯಿತು. ಪ್ರವೇಶ ಆದಮೇಲೆ ತನ್ನ ಮೂಲ ಚಿತ್ ಸ್ವರೂಪವನ್ನು, ಎಲ್ಲಿಂದ ಬಂದಿತ್ತಲ್ಲ ಅದು, ಆ ಸ್ವರೂಪವನ್ನು ಮರೆಯಿತು. ಜಡಪಿಂಡದಲ್ಲಿ ತಾದಾತ್ಮ್ಯ ಭಾವ ತಾಳಿತು. ಏನಾಯ್ತು? ಈ ಜಡಪಿಂಡನ ನಾನು ಅಂತ ತಿಳ್ಕೊಂತು. ತಾದಾತ್ಮ್ಯ ಭಾವದಿಂದ ತನ್ನ ಮೂಲ ಸ್ವರೂಪವನ್ನು ಮರೆತು ಈ ಈ ಈ ದೇಹದಲ್ಲಿ, ಜಡಪಿಂಡದಲ್ಲಿ ಆ ಚಿತ್ಪಿಂಡ ಪ್ರವೇಶ ಆದಾಗ ತನ್ನ ಮೂಲ ಸ್ವರೂಪವನ್ನು ಮರೆತು, ಇನ್ನೂ ಹೇಳಬೇಕಂದ್ರೆ ನಮ್ಮ ಮೂಲ ಯಾವೂರಿಂದ ಬಂದೇವು ಆ ಊರಿಂದ ಧಾರವಾಡಕ್ಕೆ ಬಂದ ತಕ್ಷಣ ನಮ್ಮೂರು ಮರ್ತು ಬಿಟ್ವಿ. ಅಂದರೆ ಇದ ನಮ್ಮೂರು ಅಂತ ತಿಳ್ಕೊಂಡ್ವಿ, ನೆನಪು ಹಾರಿಬಿಟ್ವಿ. ಅರ್ಥ ಆಯ್ತು ರೀ? ಅರ್ಥ ಆಯ್ತಲ್ಲ? ಇದಕ್ಕನೇ ನಾವೇನಂತ ಕರಿದ್ವಿ? ಪಿಂಡ ಪಲ್ಲಟ ಅಂತ ಕರೆದ್ವಿ. ಇಲ್ಲಿ ಶುರುವಾಯಿತು ದುಃಖ, ಆತಂಕ, ಹೌದಾ, ರಾಗದ್ವೇಷ, ಇಲ್ಲಿ ಶುರು ಆಗಿಬಿಡುತ್ತೆ. ಯಾಕಂದ್ರೆ ಆ ಚಿತ್ಪಿಂಡ ತನ್ನ ಮೂಲ ಚಿತ್ ಸ್ವರೂಪವನ್ನು ಮರ್ತು ಹೋಗ್ಬಿಡ್ತು. ಮರ್ತಿದ್ರ ನೋವು ಎಲ್ಲೋ ಅದು ಐತೆ, ಅದರ ನಡಕ್ಕೆ ಅದು ಏನೋ ಹುಡ್ಕಾಡಕತೈತಿ. ಅದು ಏನು ಹುಡ್ಕಾಡಕತ್ತೇನಿ ಅನ್ನೋದು ಸಹಿತ ಅದಕ್ಕೆ ಗೊತ್ತಿಲ್ಲ. ಹುಡುಕ್ಲಿಕ್ಕೆ ಹತ್ತಿದೆ, ಆದರೆ ಏನನ್ನು ಹುಡುಕಾಕತ್ತೈತೆ ಅನ್ನೋದು ಸಹಿತ ಅದಕ್ಕೆ ಅರಿವಿಲ್ಲ. ಈ ಸ್ಥಿತಿಯಲ್ಲಿ ಇರ್ತೇವಲ್ಲ, ಇದು ಪಿಂಡಸ್ಥಲದ ಸ್ಥಿತಿ. ಈ ಮಾನವ ಕಾಯ ಪಿಂಡವು, ಮಾನವ ಶರೀರದ ಪಿಂಡವು ಸೃಷ್ಟಿಯ ಒಂದು ಘಟಕ. ಸೃಷ್ಟಿ ಹೆಂಗೆ ಜಡ ಸೃಷ್ಟಿ ಆಯಿತು ಮೂಲ ಚಿತ್ತುವಿನಿಂದ, ಹಂಗೆ ಮಾನವ ದೇಹನೂ ಕೂಡ, ಮನುಷ್ಯನೂ ಕೂಡ ಈ ಜಡ ಸೃಷ್ಟಿಯ ಒಂದು ಭಾಗನೇ. ಇಟ್ ಈಸ್ ಒನ್ ಯೂನಿಟ್ ಆಫ್ ದ ಹೋಲ್ ಯೂನಿವರ್ಸ್. ನಾವು ಮಾನವ ಕುಲಕೋಟಿ ಅಂತ ಕರೆದು ಇಷ್ಟೆಲ್ಲ ಜಗತ್ತು, 14 ಬ್ರಹ್ಮಾಂಡಗಳು, 14 ಇವೆಲ್ಲ ಈ ಸೃಷ್ಟಿಯ ರಚನೆಯಲ್ಲಿ ಬಂದು, ಅದರ ಮುಂದೆ ನಾವು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಮನುಷ್ಯನಾಗಿ ನಿಂತನೆ ಅಂದರೆ, ಇಲ್ಲಿ ಇಡೀ ಸೃಷ್ಟಿಯ ರಚನೆಯ, ಬೃಹದಾಕಾರದ ಸೃಷ್ಟಿಯ ರಚನೆ ಮುಂದೆ ನಾನು ಒಬ್ಬ ವ್ಯಕ್ತಿಯಾಗಿ ಮುಂದೆ ನಿಂತ್ರೆ, ನಾನು ಇದ್ರ ಮುಂದೆ ಭಾಳ 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 ಸಣ್ಣವ, ಅತೀ ಸಣ್ಣವ. ನಾನು ಎಲ್ಲಿ ನಿಲ್ತೇನೋ ಗೊತ್ತಿಲ್ಲ ಈ ಬ್ರಹ್ಮಾಂಡದ ಗಾತ್ರದ ಮುಂದೆ, ಈ ಸೃಷ್ಟಿ ರಚನೆಯ ಗಾತ್ರದ ಮುಂದೆ ಒಬ್ಬ ಮಾನವ, ಒಬ್ಬ ವ್ಯಕ್ತಿಯಾಗಿ, ಒಂದು ದೇಹ, ಒಂದು ಪಿಂಡ, ನಾನು ಅಂತಕ್ಕಂಥವನೇನದೇನಲ್ಲ, ನಾನು ಆ ಸೃಷ್ಟಿಯ ಈ ಅಗಮ್ಯವಾಗಿರ್ತಕ್ಕಂಥ ಈ ದೊಡ್ಡ ಗಾತ್ರದ ಮುಂದೆ ನಾನು ಹಿಂಗೆ ನಿಂತನಿ ಅಂದರೆ, ನಾನು ಎಲ್ಲಿರ್ತೀನೋ ಗೊತ್ತಿಲ್ಲ, ನನ್ನ ಸ್ಥಾನ ಎಲ್ಲೈತೋ ಗೊತ್ತಿಲ್ಲ. ಇದೆಲ್ಲ ಮರೆತು ನಾನು ಹಣದಿಂದ ದೊಡ್ಡವ, ಅಧಿಕಾರದಿಂದ ದೊಡ್ಡವ, ಗುಣದಿಂದ ದೊಡ್ಡವ, ವಿದ್ಯೆಯಿಂದ ದೊಡ್ಡವ, ಸೌಂದರ್ಯದಿಂದ ದೊಡ್ಡವ, ಮತ್ತೆದರಿಂದ ಧರ್ಮದಿಂದ ದೊಡ್ಡವ, ವರ್ಗದಿಂದ ದೊಡ್ಡವ, ಕುಲ ಗೋತ್ರದಿಂದ ದೊಡ್ಡವ ಅಂತ ದೊಡ್ಡವನು ಅಂತ ಅಂದ್ಕೊಂಡೇವಲ್ಲ.
ನಾವು ಎಷ್ಟು ದೊಡ್ಡವರು? ಈ ಸೃಷ್ಟಿ ಮುಂದೆ ನಾವೆಲ್ಲ ಎಷ್ಟು ದೊಡ್ಡವರು? ಈ ಸೃಷ್ಟಿ ಮುಂದೆ ನಾವೆಷ್ಟು ದೊಡ್ಡವರು? ಈ ಸೃಷ್ಟಿ ಎಷ್ಟೋ ಏನೇನೋ ಐತಲ್ಲ, ಸೃಷ್ಟಿ ರಚನೆ ಮಾಡೈತಲ್ಲ. ಇದು ಮಹಾಲಿಂಗದ ಮಹಾಗರ್ಭದಲ್ಲಿ ಉಗಮಗೊಂಡಂಥ ಈ ಸೃಷ್ಟಿಯ ರಚನೆ ಮುಂದೆ ಒಬ್ಬ ವ್ಯಕ್ತಿಯಾಗಿ ನಾನು ಬಂದು ನಿಂತನೆ ಅಂದರೆ ನನ್ನ ಸ್ಥಾನ ಇಲ್ಲಿ ಎಷ್ಟಿದೆ ಅನ್ನೋದರ ಅರಿವು ಇಲ್ಲದಂಥ ಸ್ಥಿತಿಗೆ ಪಿಂಡಸ್ಥಲದ ಸ್ಥಿತಿ ಅಂತ ಕರಿತೀವಿ. ವಿಚಾರ ಮಾಡ್ಬೇಕಲ್ಲ ನಾವು. ಹೌದು, ನಾ ಎಲ್ಲಿದ್ದೀನಿ? ನಾ ಈ ಊರಿಗೆ ದೊಡ್ಡವ, ನಾ ಈ ಓಣಿಗೆ ದೊಡ್ಡವ, ನಾ ಈ ಮನೆಗೆ ದೊಡ್ಡವ, ನಾನು ಈ ರಾಜ್ಯಕ್ಕೆ ದೊಡ್ಡವ, ನಾ ಈ ದೇಶಕ್ಕೆ ದೊಡ್ಡವ, ಈ ಜಗತ್ತಿಗೆ ದೊಡ್ಡವ, ನನಗಿಂತ ಈ ಜಗತ್ತಿನಲ್ಲಿ ನಾನೇ ಅತಿ ದೊಡ್ಡ ಶ್ರೀಮಂತ, ಈ ಜಗತ್ತಿನಲ್ಲಿ ನಾನೇ ಅತಿ ದೊಡ್ಡ ಇನ್ನೊಂದೇನೋ, ನಾನೇ ಅತಿ ದೊಡ್ಡ ಏನೇನೋ ಏನದಾವಲ್ಲ ಎಲ್ಲದಕ್ಕೂ ನಾನೇ ಅತಿ ದೊಡ್ಡವ ಅಂದ್ಕೊಳ್ತಕ್ಕಂಥ ವ್ಯಕ್ತಿನ ತಂದು ನಿಲ್ಲಿಸಿದ್ರು ಈ ಮಹಾಲಿಂಗದ ಮಹಾಗರ್ಭದಿಂದ ಉತ್ಪತ್ತಿಯಾದಂಥ ಈ ಬ್ರಹ್ಮಾಂಡದ ಎದುರಿಗೆ ಆ ವ್ಯಕ್ತಿಯ ಸ್ಥಾನ ಎಲ್ಲಿಗೆ ಬಂದು ನಿಲ್ತತಿ? ಜಗತ್ತಿನ ಅತೀ ಶ್ರೀಮಂತನ ತಂದು ನಿಲ್ಲಿಸೋಣ ನಾವು. ಜಗತ್ತನ್ನೇ ಆಳತಕ್ಕಂಥ ಅತೀ ದೊಡ್ಡ ಅಧಿಕಾರವಿಸ್ತಕ್ಕಂಥ ವ್ಯಕ್ತಿಯನ್ನು, ಜಗತ್ತೇ ಅವನ ಮಾತು ಕೇಳುವಂಥ ವ್ಯಕ್ತಿಯನ್ನು ತಂದು ನಿಲ್ಲಿಸೋನು. ಇನ್ನೇನೇನೋ ಇರುವಂಥ ವ್ಯಕ್ತಿನ ತಂದು ಈ ಸೃಷ್ಟಿಯ ರಚನೆಯ ಮುಂದೆ ತಂದು ಇದರಿಗೆ ಮುಖಾಮುಖಿ ಮಾಡಿದ್ವಿ ಅಂದರೆ ಆತನ ಸ್ಥಾನ ಎಲ್ಲಿ? ಇದು ಜಡಪಿಂಡ, ಮಾನವಕಾಯ ಇದು ಜಡಪಿಂಡ. ಯಾಕೆ? ಸೃಷ್ಟಿಯ ಒಂದು ಭಾಗ ಆಗಿದ್ದರಿಂದ. ಈ ಜಡಪಿಂಡದ ಉಗಮಕ್ಕೆ ಕಾರಣವಾದ, ಜಡಪಿಂಡದ ಉಗಮಕ್ಕೆ ಕಾರಣ ಯಾವುದು? ನಿಷ್ಕಲ ಲಿಂಗ. ಅಲ್ಲಿಗೆ ಬರ್ತೇವೆ ನಾವು ಮೂಲ ತತ್ವ. ಅದೇ ಮಹಾಲಿಂಗ ತತ್ವ. ಆ ನಿಷ್ಕಲ ಮಹಾಲಿಂಗ ತತ್ವವು ಈ ಜಡಪಿಂಡಕ್ಕೆ ಕಾರಣ ಆಗಿತ್ತು. ಅದು ಚೈತನ್ಯ ಪಿಂಡವಾಗಿ ಮಾನವ ಪಿಂಡದಲ್ಲಿ ಅವ್ಯಕ್ತವಾಗಿ ಅದೃಶ್ಯವಾಗಿ ಅಡಗಿರುತ್ತದೆ. ಆ ಚೈತನ್ಯ ಪಿಂಡ ಇರ್ತೈತದು, ಆ ಮಹಾಲಿಂಗದ ಒಂದು ಅಂಶ ಇರ್ತೈತಿ. ಉತ್ಪತ್ತಿಯಾದಂಥ ಈ ಬ್ರಹ್ಮಾಂಡದ ಎದುರಿಗೆ ಆ ವ್ಯಕ್ತಿಯ ಸ್ಥಾನ ಎಲ್ಲಿಗೆ ಬಂದು ನಿಲ್ತತಿ? ಜಗತ್ತಿನ ಅತೀ ಶ್ರೀಮಂತನ ತಂದು ನಿಲ್ಲಿಸೋಣ ನಾವು. ಜಗತ್ತನ್ನೇ ಆಳತಕ್ಕಂಥ ಅತೀ ದೊಡ್ಡ ಆ ನಿಷ್ಕಲ ಲಿಂಗದ ಅಂಶ ಈ ಜಡಪಿಂಡದಲ್ಲಿ ಇರ್ತೈತಿ. ಹೆಂಗಿರ್ತೈತಿ? ಅದೃಶ್ಯವಾಗಿ ಕಣ್ಣಿಗೆ ಕಾಣದೆ, ಅವ್ಯಕ್ತವಾಗಿ ವ್ಯಕ್ತವಾಗದೆ ಜಗತ್ತಿಗೆ ಅಡಗಿಕೊಂಡಿರುತ್ತದೆ. ಆದರೆ ಮರವೆಯ ಮಾನವನಿಗೆ ಮರ್ತು ಬಿಟ್ಟಾನಲ್ಲ, ಚಿತ್ ಸ್ವರೂಪವನ್ನು ಮರ್ತು ಬಿಟ್ಟಾನಲ್ಲ, ಅದರ ಇರವಿನ ಅರಿವಿಲ್ಲ. ಆ ಮಹಾಚೈತನ್ಯದ ಆ ಮಹಾಲಿಂಗ ತತ್ವ ಈ ಜಡಪಿಂಡದಲ್ಲಿ ಅದೃಶ್ಯವಾಗಿ ಇದ್ದದ್ದು, ಅವ್ಯಕ್ತವಾಗಿ ಇದ್ದದ್ದು ಈ ಮರವೆಯ ಮಾನವನಿಗೆ ಅದರ ಇರವಿನ ಆಳದೊಳಗೆ ಅದರ ಅಸ್ತಿತ್ವದ ಏನು ನೆನಪು ಇಲ್ಲ, ಅರಿವು ಇಲ್ಲ. ಅಂಥ ಸ್ಥಿತಿಗೆ ಆ ಮಹಾಚೈತನ್ಯದ ಅಸ್ತಿತ್ವವು ಈ ಚೈತನ್ಯ ಏನು ಜಡಪಿಂಡದಲ್ಲಿ ಪ್ರವೇಶ ಮಾಡಿದ್ದು ಅರಿವಿಗೆ ಇರದೇ ಇರುವಂಥ ಸ್ಥಿತಿಗೆ ಪಿಂಡಸ್ಥಲವೆನಿಸುವುದು. ಅದಿಲ್ಲ, ಅರಿವಿಲ್ಲ. ದೇಹನು ನಾನೇ, ನಾನು ನಾನೇ, ನಾ ಅನ್ನುವ ಆ ಮಹಾಲಿಂಗ ಸ್ವರೂಪದ ಚೈತನ್ಯದ ಅಂಶ ಇಲ್ಲಿ ಇದ್ದದ್ದು ನಾ ಏನೈತಲ್ಲ, ಅದು ಆ ನಾ ಆಗದೆ
ದೇಹಾತ್ಮವಾಗಿರ್ತಕ್ಕಂಥ ಈ ದೇಹನೇ ನಾನು ಅನ್ನೋ ಭಾವದಲ್ಲಿ, ಈ ದೇಹನೇ, ಈ ಪಿಂಡವೇ, ಈ ಜಡಪಿಂಡವೇ ನಾನು ಎಂಬ ಭಾವದಲ್ಲಿ ಆ ಮೂಲ ಸ್ವರೂಪದ ಅಸ್ತಿತ್ವವನ್ನು ಎಷ್ಟೂ ನಾವು ಅರಿಯದೆ ಇರುವಂಥ ಸ್ಥಿತಿಗೆ ಏನಂತೇವ್ರಿ? ಪಿಂಡಸ್ಥಲ. ಸ್ಥಳ ಅಂದರೆ ಏನು? ಹಿಂಗೊಮ್ಮೆ ಹೇಳಿದ್ದೆ ನಾನು. ಸ್ಥಳ ಅಂದರೆ ಏನು? ಅಲ್ಟಿಮೇಟ್ ಗ್ರೌಂಡ್ ಆಫ್ ಥಿಂಗ್ಸ್. ಇದೆಲ್ಲದಕ್ಕೂ ಈ ಲೀಲಾವಿಲಾಸಕ್ಕೆ ರೆಡಿಯಾದಂಥ ಭೂಮಿಕೆ ಅದು. ಆ ಭೂಮಿಕೆ ಎಂಥದ್ದು? ಪ್ರಜ್ಞಾ ಭೂಮಿಕೆ ಅದು, ಅರಿವುಳ್ಳಂಥ ಭೂಮಿಕೆ ಅದು. ಸ್ಥಳ ಅಂದ್ರೇನು? ಅರಿವುಳ್ಳಂಥ ಭೂಮಿಕೆ ಅದು. ಶಿವಾಭಿವ್ಯಕ್ತಿಯ ಮನಸ್ಥಿತಿ. ಆ ಸ್ಥಳ ಅನ್ನೋದು ಸರ್ವಾಧಾರ ಮೂಲ ವಸ್ತು, ಸರ್ವಕ್ಕೂ ಮೂಲವಾಗಿರುವಂಥ ವಸ್ತುವಿಗೆ ನಾವೇನಂತ ಕರಿತೀವಿ? ಸ್ಥಳ, ಮೂಲ ಸ್ಥಳ, ಪರಮಸ್ಥಳ, ಅಲ್ಟಿಮೇಟ್ ಗ್ರೌಂಡ್ ಆಫ್ ಥಿಂಗ್ಸ್. ಪರಮಾತ್ಮನು ನಿಷ್ಕಲ, ನಿರಾಕಾರ, ನಿರ್ಗುಣ. ಪರಮಾತ್ಮನು ನಿಷ್ಕಲ, ನಿರಾಕಾರ, ನಿರ್ಗುಣ. ಅವನು ತನ್ನಲ್ಲಿ ತಾನಿದ್ದಾನೆ. ಎಲ್ಲದಾನವ? ಪರಮಾತ್ಮ ಎಲ್ಲದಾನ? ತನ್ನೊಳಗೆ ತಾನಿದ್ದಾನೆ. ಹೆಂಗಿದ್ದಾನೆ? ಮಹಾಮೌನವಾಗಿ. ಮಹಾಮೌನದಲ್ಲಿದ್ದಾನೆ. ಬರೀ ಮೌನ ಅಲ್ಲ, ಮಹಾಮೌನದಲ್ಲಿ ಪರಮಾತ್ಮ ತನ್ನೊಳಗೆ ತಾನಿದ್ದಾನೆ. ಹೇಗಿದ್ದಾನೆ? ಶಬ್ದದೊಳಗನ ನಿಶಬ್ದದಂತೆ. ಆ ವಚನ ಬರ್ತಲ್ಲ ನಮಗೆ. ಶಬ್ದದೊಳಗನ ನಿಶಬ್ದದಂತೆ. ಈಗ ನಾನು ಮಾತಾಡಕತ್ತೀನಿ, ಮಾತಾಡಿ ನಿಲ್ಲಿಸ್ತೇನೆ, ನಿಶಬ್ದ ಆಯಿತು. ಮತ್ತೆ ಮಾತಾಡ್ತೇನೆ, ನಿಶಬ್ದದಿಂದ ಶಬ್ದ ಬಂತು. ಶಬ್ದದಲ್ಲಿಯೇ ನಿಶಬ್ದ. ಅವನೇ ನಿಷ್ಕಲಲಿಂಗ, ಅವನೇ ಅನಾದಿ ಚಿತ್ಪಿಂಡ. ಆಗ ಹೇಳಿದ್ನಲ್ಲ, ಅನಾದಿ ಚಿತ್ಪಿಂಡ. ಈ ರೀತಿಯಾಗಿ ಆತನನ್ನು ಗುರುತಿಸುವುದೇ ಪಿಂಡಸ್ಥಳ ಅಥವಾ ಪಿಂಡ ಜ್ಞಾನಸ್ಥಳ. ಗುರುತಿಸುವುದು, ಗುರುತಿಸೋಕ್ಕಿಂತ ಮುಂಚೆ ಅವಿದಾನೆ. ಇರೋ ಜ್ಞಾನ ಇಲ್ಲ, ಪಿಂಡಸ್ಥಳ. ಇರೋ ಜ್ಞಾನ ಬಂತು, ಪಿಂಡ ಜ್ಞಾನಸ್ಥಳ. ಈ ವಿಶಾಲವಾದ ಜಗತ್ತು, ನಾ ಹೇಳಿದ್ನಲ್ಲ ಆಗಲೇ, ವಿಶಾಲವಾದ ಜಗತ್ತು ಹಾಗೂ ಈ ವ್ಯಷ್ಟಿ ದೇಹ, ನಾನೊಬ್ಬನೇ ವ್ಯಷ್ಟಿ ದೇಹ, ನಾನು ಚೋಟು ವ್ಯಷ್ಟಿ ದೇಹ. ವಿಶಾಲವಾದ ಜಗತ್ತು ಕಲ್ಪನೆ ಮಾಡಿಕೊಡ್ರಿ. ವಿಶಾಲವಾದ ಜಗತ್ತು, ಇವೆರಡೂ ಜಡಪಿಂಡಗಳೇ. ಇವೆರಡು ಜಡಪಿಂಡ. ಈ ಎರಡೂ ಜಡಪಿಂಡಗಳೊಳಗೆ ಚೈತನ್ಯ ಪಿಂಡವು, ಎರಡು ಜಡಪಿಂಡದೊಳಗೆ ಚೈತನ್ಯ ಪಿಂಡವು ಅವ್ಯಕ್ತವಾಗಿ ನೆಲೆಸಿದೆ, ಅದೃಶ್ಯವಾಗಿ ನೆಲೆಸಿದೆ. ಇದು ಅದೃಶ್ಯವಾಗಿ ನೆಲೆಸಿದೆ ಅಂತ ತಿಳಿದುಕೊಳ್ಳುವುದು ಪಿಂಡಸ್ಥಳ. ಇಷ್ಟು ಇದರ ಕುರಿತು ಸಾಕನ್ನಿಸ್ತದೆ. ಇನ್ನು ಈ ಶೂನ್ಯ ಸಂಪಾದನೆ ಗ್ರಂಥದಲ್ಲಿ ಬರುವ ಪಿಂಡಸ್ಥಳದ ವಚನ, ಕಲ್ಲೊಳಗಣ ಪಾವಕನಂತೆ. ಈ ವಚನ ನಾವು ಭಾಳ ಸಲ ಕೇಳಿವಿ. ಉದಕದೊಳಗಣ ಪ್ರತಿಬಿಂಬದಂತೆ. ಈಗ ಇದ್ರ ಹಿನ್ನೆಲೆ ಹೇಳೇನಿ, ದೌಡ್ ತಿಳಿದೈತೆ ನಿಮಗೆ ವಚನ. ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ. ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಇದು ಒಂದು ವಚನ. ಈ ಗ್ರಂಥದಲ್ಲಿ ಪಿಂಡಸ್ಥಳದ ಎರಡು ವಚನಗಳನ್ನು ಮೆನ್ಷನ್ ಮಾಡ್ಯಾರ. ಪಿಂಡಸ್ಥಳದ ವಚನಕ್ಕೆ ಭಾಳ ಅದಾವೆ, ಶರಣರು ಭಾಳ ಅದಾವೆ. ಇಲ್ಲಿ
ಪ್ರಭುದೇವರ ಎರಡು, ಪ್ರಥಮದಲ್ಲಿ ಪ್ರಭುದೇವರು ನಿರೂಪಿಸಿದ ಪಿಂಡಸ್ಥಳದ ವಚನ ಅಂದು ಈ ಗ್ರಂಥದಲ್ಲಿ 2 ವಚನಗಳನ್ನು ಕೊಟ್ಟಿದ್ದಾರೆ. ಅದು ಪ್ರಭುದೇವರು. 1ನೇ ವಚನ ಕಲ್ಲೊಳಗನ ಪಾವಕನಂತೆ. 2ನೇ ವಚನ ಇಲ್ಲಿ ಬಂದದ್ದು ಕಲ್ಲೊಳಗನ ಕಿಚ್ಚು ಉರಿಯಬಲ್ಲುದೇ ಪ್ರಶ್ನೆ. ಬೀಜದೊಳಗನ ವೃಕ್ಷ, ಇವೆರಡು ನೋಡ್ಲಿಕ್ಕೆ ಒಂದೇ ಅನ್ನಿಸ್ತಾವು, ಇರಲಿ. ಬೀಜದೊಳಗನ ವೃಕ್ಷ ಉಲಿಯಬಲ್ಲುದೇ, ತೋರಲಿಲ್ಲಾಗಿ ಬೀರಲಿಲ್ಲಾಗಿ ಗುಹೇಶ್ವರನಿಂದ ನಿಲವನನುಭವ ಸುಖಿ ಬಲ್ಲ. ಇವೆರಡು ವಚನಗಳು ಈ ಗ್ರಂಥದಲ್ಲಿ ಪಿಂಡಸ್ಥಳದ ವಚನಗಳನ್ನಾಗಿ ಸಂಪಾದನೆಕಾರರು, ಅದು ಪ್ರಭುದೇವರ 2 ವಚನಗಳನ್ನು ಆಯ್ಕೆ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಆಗಲೇ ನಾವು ಆ ಪಿಂಡಸ್ಥಳದ ವ್ಯಾಖ್ಯಾನವನ್ನು ನೋಡಿ ಈ ವಚನವನ್ನು ಓದಲಿಕ್ಕೆ ಹೋದಾಗ ನಮಗೆ ಸ್ವಲ್ಪ ಸರಳ ಅನ್ನಿಸ್ಬೋದು ಅಂತ. ಕಲ್ಲೊಳಗನ ಪಾವಕನಂತೆ, ಇದೆಲ್ಲರಿಗೂ ಗೊತ್ತು. ಕಲ್ಲು ಅಂದರೆ ಶಿಲೆ. ಶಿಲೆಯೊಳಗೆ ಅಗ್ನಿ ಇದೆ. ಅದು ಮಥನಗೊಂಡಾಗ ಉದ್ಭವ ಆಗತ್ತೆ. ಹೀಗಾಗಿ ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಶಿಲೆಯೊಳಗೆ ಅಗ್ನಿ ಇದ್ದದ್ದು ನಿಜ, ಸತ್ಯ. ಆದರೆ ಕಲ್ಲು ನೋಡಿಬಿಟ್ರೆ ಅದರಲ್ಲಿ ಅಗ್ನಿ ಕಾಣೋದಿಲ್ಲ ನಮಗೆ. ಆ ಕಲ್ಲನ್ನು ನಾವು ಸ್ಪರ್ಶ ಮಾಡಿದರೂ ಅಗ್ನಿಯ ಬಿಸಿ ನಮಗೆ ತಾಗೋದಿಲ್ಲ. ಆದರೆ ಅಗ್ನಿ ಇದ್ದದ್ದು ಮಾತ್ರ ಎಷ್ಟು ಸತ್ಯವೋ ಆ ಅಗ್ನಿ ಇದೆ. ಹೇಗಿದೆ ಅಂದರೆ ಅದೃಶ್ಯವಾಗಿದೆ, ಕಣ್ಣಿಗೆ ಕಾಣದೇ ರೀತಿಯಾಗಿದೆ. ಇದು ಒಂದನೇ ಉದಾಹರಣೆ. ಉದಕದೊಳಗನ ಪ್ರತಿಬಿಂಬದಂತೆ, ನೀರಿನೊಳಗೆ ಪ್ರತಿಬಿಂಬ ಇದೆ. ನೀರಿನೊಳಗೆ ಪ್ರತಿಬಿಂಬ, ಜಲದೊಳಗೆ ಪ್ರತಿಬಿಂಬ. ಅದು ಹೆಂಗಿದೆ? ಲಿಪ್ತವಾಗಿಲ್ಲ, ಅದು ಅಲಿಪ್ತವಾಗಿದೆ. ಅಲಿಪ್ತವಾಗಿದೆ. ನೀರೊಳಗೆ ಪ್ರತಿಬಿಂಬ ಇದ್ದಿದ್ದಂತೂ ಸುಳ್ಳಲ್ಲ. ಅದು ಶಾಂತವಾಗಿರುತ್ತೆ, ಅಲಿಪ್ತವಾಗಿರ್ತದು, ಸುಮ್ಮನೆ ಇರ್ತದು. ಅದರೊಳಗೆ ಪ್ರತಿಬಿಂಬವನ್ನು ಅಡಗಿಸಿಕೊಂಡಿದ್ದರೂ ಕೂಡ, ಆ ಜಲದೊಳಗೆ ಪ್ರತಿಬಿಂಬ ಅಡಗಿಸಿಕೊಂಡಿದ್ದರೂ ಕೂಡ ಅದನ್ನು ಪ್ರಕಟಿಸಲಾರದೆ ಅಲಿಪ್ತವಾಗಿ ಉಳಿದದಲ್ಲ ಅದು. ನೀರು ಬಳಸ್ತೇವೆ ನಾವು, ಪ್ರತಿದಿನ ಬಳಸೋ ನೀರಲ್ಲಿ ಪ್ರತಿಬಿಂಬ ಕಾಣ್ತೇವೆ? ನಾವು ಕಾಣೋದಿಲ್ಲ. ನೀರನ್ನು ಎಲ್ಲದಕ್ಕೂ ಬಳಸ್ತೇವೆ ನಾವು, ಆದರೆ ಅದರಲ್ಲಿ ಪ್ರತಿಬಿಂಬ ಕಾಣಲಿಕ್ಕೆ ಸಾಧ್ಯನೋ? ಆದರೆ ಪ್ರತಿಬಿಂಬ ಇರಲಾರದು ಸುಳ್ಳನು? ಸತ್ಯ. ಅದು ಹೆಂಗಿದೆ? ಅಲಿಪ್ತವಾಗಿದೆ. ಶಿಲೆಯೊಳಗೆ ಅಗ್ನಿ ಹೆಂಗಿದೆ? ಅದೃಶ್ಯವಾಗಿದೆ. ನೀರಿನಲ್ಲಿ ಪ್ರತಿಬಿಂಬ ಆಗಿದೆ, ಅಲಿಪ್ತವಾಗಿದೆ. ಬೀಜದೊಳಗನ ವೃಕ್ಷದಂತೆ, ವೃಕ್ಷ ಇದೆ, ಅದು ವ್ಯಕ್ತ ಆಗಿಲ್ಲ, ಅವ್ಯಕ್ತ ಆಗಿದೆ, ಪ್ರಕಟಗೊಂಡಿಲ್ಲ. ಅದು ಅವ್ಯಕ್ತ ರೂಪದಲ್ಲಿ ಅಲಿಪ್ತವಾಗಿದೆ. ನೀರೊಳಗೆ ಪ್ರತಿಬಿಂಬ ಇದ್ದಿದ್ದಂತೂ ಸುಳ್ಳಲ್ಲ. ಅದು ಶಾಂತವಾಗಿರುತ್ತೆ, ಅಲಿಪ್ತವಾಗಿರ್ತದು, ಸುಮ್ಮನೆ ಇರ್ತದು. ಅದರೊಳಗೆ ಪ್ರತಿಬಿಂಬವನ್ನು ಅಡಗಿಸಿಕೊಂಡಿದ್ದರೂ ಕೂಡ, ಆ ಜಲದೊಳಗೆ ಪ್ರತಿಬಿಂಬ ಅಡಗಿಸಿಕೊಂಡಿದ್ದರೂ ಕೂಡ ಅದನ್ನು ಪ್ರಕಟಿಸಲಾರದೆ ಅಲಿಪ್ತವಾಗಿ ಉಳಿದದಲ್ಲ ಅದು. ನೀರು ಬಳಸ್ತೇವೆ ನಾವು, ಪ್ರತಿದಿನ ಬಳಸೋ ನೀರಲ್ಲಿ ಪ್ರತಿಬಿಂಬ ಕಾಣ್ತೇವೆ? ನಾವು ಕಾಣೋದಿಲ್ಲ. ನೀರನ್ನು ಎಲ್ಲದಕ್ಕೂ ಬಳಸ್ತೇವೆ ನಾವು, ಆದರೆ ಅದರಲ್ಲಿ ಪ್ರತಿಬಿಂಬ ಕಾಣಲಿಕ್ಕೆ ಸಾಧ್ಯನೋ? ಆದರೆ ಪ್ರತಿಬಿಂಬ ಇರಲಾರದು ಸುಳ್ಳನು? ಹಂಗಾರೆ ಆ ಬೀಜದಲ್ಲಿ ವೃಕ್ಷ ಇಲ್ಲನೋ? ವೃಕ್ಷ ಐತಿ. ಒಂದು ಮಾವಿನ ಗಿಡದ ಇದನ್ನು ಕೊಡ್ರಿ ಸೀಡ್ ನನಗೆ ಅಂತ ಕೇಳಿದ್ರೆ, ಅಥವಾ ಇನ್ನೊಂದು ಯಾವುದೋ ಹಣ್ಣಿನ ಬೀಜ ಕೊಡ್ರಿ ಅಂದರೆ, ಅಥವಾ ಇನ್ನೊಂದೇನೋ ಬೀಜ ಕೊಡ್ತಾರೆ ಅವರು. ನಾವು ಅಷ್ಟೇ ಆತ್ಮವಿಶ್ವಾಸದಿಂದ ಹೋಗಿ ಹೊಲದಲ್ಲಿ ಬಿತ್ತುತ್ತೇವೆ. ಬಿತ್ತಿದ ಮೇಲೆ ಅದಕ್ಕೆ ತಗುಲುವಂಥ ಸಮಯ ಸಾಧಿಸಿದ ಮೇಲೆ ಅದು ಕೊಟ್ಟದ್ದು ಸಂಸ್ಕಾರ ಕೊಟ್ಟಾದ ಮೇಲೆ ನಾವು
ಯಾವ ಫಲದ ಬೀಜ ಅಂತ ತಂದು ಹಾಕಿದ್ರೆ ಆ ಫಲವನ್ನು ಕೊಡ್ತೈತೆ. ಅದು ಕೊಡೋದು ಸತ್ಯ, ಸತ್ಯನೇ. ಆದರೆ ಆ ಬೀಜವನ್ನು ಹಿಡ್ಕೊಂಡು ಇದು ಇಂಥದ್ರ ಬೀಜ, ಇದರಲ್ಲಿ ಮಾವಿನ ಗಿಡ ಅದ, ಅಥವಾ ಇದು ಯಾವುದೋ ಹಣ್ಣಿನ ಗಿಡ ಐತಿ, ಇದು ಯಾವುದೋ ಹೂವಿನ ಗಿಡ ಐತಿ, ಈ ಬೀಜನೇ ಆ ಹಣ್ಣು, ಈ ಬೀಜನೇ ಆ ಹೂವು, ಈ ಬೀಜನೇ ಆ ಕಾಯಿ, ಈ ಬೀಜನೇ ಆ ವೃಕ್ಷ ಅಂತ ಅನ್ಲಿಕ್ಕಾಗತ್ತನೋ ಅಂದರೆ ಅನ್ಲಿಕ್ಕಾಗೋದಿಲ್ಲ. ಯಾಕದು ವ್ಯಕ್ತ ಆಗಿಲ್ಲದು, ಅದು ಅವ್ಯಕ್ತ ರೂಪದಲ್ಲಿದೆ. ಅದು ಅವ್ಯಕ್ತ ರೂಪದಲ್ಲಿರೋದರಿಂದ ಅದು ನಮ್ಮ ಕಣ್ಣಿಗೆ ಕಾಣಕ್ಕಾಗ್ತಿಲ್ಲ. ಅದೃಶ್ಯ, ಅಲಿಪ್ತ, ಅವ್ಯಕ್ತ. ಶಬ್ದದೊಳಗನ ನಿಶಬ್ದದಂತೆ. ಶಬ್ದದೊಳಗೆ ನಿಶಬ್ದ ಐತಿ, ಅದನ್ನು ಭೇದಿಸ್ಲಿಕ್ಕೆ ಬರೋದಿಲ್ಲ ನಮಗೆ, ಅಭೇದ್ಯ ಅದು. ಅದನ್ನು ಎರಡು ಮಾಡಲಿಕ್ಕೆ ಆಗೋದೇ ಇಲ್ಲ. ಶಬ್ದದೊಳಗೆ ನಿಶಬ್ದ ಐತಿ ಇಲ್ಲ ಅನ್ನಂಗಿಲ್ಲ. ಅದನ್ನು ಬೇರೆ ಮಾಡಿರಿ, ಶಬ್ದ ಯಾವುದು ನಿಶಬ್ದ ಯಾವುದು ಬೇರೆ ಮಾಡಿರಿ, ಅದನ್ನು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಭೇದ್ಯವಾಗ್ಯದ ಅದು. ಹೀಗೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ, ನಿಮ್ಮ ಶರಣ ಸಂಬಂಧ. ಶರಣ ಅಂದರೆ ಯಾರಿಲ್ಲಿ? ಆತ್ಮ. ಒಂದು ವಚನ ಬಂತಲ್ರಿ ಇಂದ, ಆತನೇ ಶರಣ, ಅದೇ ಆತ್ಮ, ಆತನ ಗರ್ಭದಿಂದ ಬಂದು ಅಂತ ಏನು ಹೇಳಿದೇವಲ್ಲ, ಆ ಶರಣ, ಆ ಆತ್ಮತತ್ವ. ಆ ನಿಮ್ಮ ಶರಣ ಸಂಬಂಧ. ನಿಮ್ಮ ಅಂದರೆ ಯಾರು? ನಿಮ್ಮ ಅಂದರೆ ಯಾರು? ಮೂಲ ಸ್ಥಳಕ್ಕೆ ಹೋದ್ರವರು. ಗುಹೇಶ್ವರ ಲಿಂಗ, ಕೂಡಲ ಸಂಗಮದೇವ, ಚೆನ್ನಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಇವೆಲ್ಲ ಅಂಕಿತಗಳು ಎದಕ್ಕಿಟ್ಟಂತ ಹೆಸರದು? ಮೂಲ ಸ್ಥಳಕ್ಕಿಟ್ಟಂತ. ಈಗ ಅರ್ಥ ಆತು, ಈಗ ನಮಗೆ ಅಂಕಿತದ ಅರ್ಥ ನಮಗೀಗ ಆತು. ನಿಮ್ಮ ಶರಣ ಸಂಬಂಧ. ಶರಣ ಅಂದರೆ ಈ ಆತ್ಮ, ಈ ಜೀವ, ಈ ಚಿತ್ತನಿಂದ ಉದಯ ಆದಂಥ ಇದಕ್ಕೂ ಮತ್ತು ನಿಮಗೂ ಇರುವ ಸಂಬಂಧ ಹೆಂಗೈತಿ ಅಂದರೆ ಹಿಂಗೈತಿ. ನೀವು ಅದಿರಲ್ಲೇ ಈ ಆತ್ಮತತ್ವದಿಂದ ಹುಟ್ಟಿಕೊಂಡಂಥ ಈ ಜಡಪಿಂಡ, ಈ ಜಗತ್ತು, ಈ ದೇಹ ಮತ್ತು ಈ ಜಗತ್ತು, ಇವು ಜಡಪಿಂಡಗಳಾಗಿ ಹುಟ್ಟಿದು ಖರೆ. ಈ ಜಡಪಿಂಡಗಳಲ್ಲಿ ಈ ಚೈತನ್ಯ ಪಿಂಡ, ಈ ಚಿತ್ಪಿಂಡ ಏನಾಯ್ತು? ಪ್ರವೇಶ ಆಯ್ತು. ಅದೇ ಮೂಲ ಸ್ಥಿತಿ, ಮಹಾಲಿಂಗ ಸ್ಥಿತಿ. ಅದು ಈ ಪ್ರವೇಶ ಆದಮೇಲೂ ಅದು ಹೆಂಗೈತಿ ಅಂತಂದ್ರೆ ಇದರೊಳಗೆ ಅದು ಅದೃಶ್ಯವಾಗಿ ಇದೆ, ಅದು ಅಲಿಪ್ತವಾಗಿ ಇದೆ, ಅದು ಅವ್ಯಕ್ತವಾಗಿದೆ, ಅದು ಅಭೇದ್ಯವಾಗಿದೆ. ಅದನ್ನು ಬಿಟ್ಟು ಅದನ್ನು ಇರೋಕ್ಕೂ ಆಗೋದಿಲ್ಲ. ಆ ಮೂಲ ಚೈತನ್ಯವನ್ನು ಬಿಟ್ಟು ಈ ಜಡಪಿಂಡ ಇರಲಿಕ್ಕಾಗೋದಿಲ್ಲ. ದೇಹವಿಲ್ಲದಿದ್ದೊಡೆ ಪ್ರಾಣಕ್ಕಾಶ್ರಯ ಉಂಟೆ. ಹಣ್ಣು ಮತ್ತು ರಸ ಇವೆರಡೂ ಸೇರಿದಾಗನೇ ರುಚಿ. ಹಣ್ಣು ಮತ್ತು ರಸವನ್ನು ಬೇರ್ಪಡಿಸಿಬಿಟ್ರೆ ರುಚಿ ಎಲ್ಲಿಂದ ಬರ್ತೈತೆ? ನಮಗೆ ರುಚಿ ಬರುವುದಿಲ್ಲ. ಹಣ್ಣು ಮೇಲ್ನೋಟಕ್ಕೆ ಜಡಪಿಂಡವಾಗಿ ಕಂಡರೂ ಕೂಡ ಒಳಗಿನ ರಸ ಅದು ಮೂಲ ಚೈತನ್ಯದ ಚೈತನ್ಯ ಆಗಿ ಕಂಡರೂ ಕೂಡ ಅವೆರಡೂ ಸೇರಿದ್ರೇ ಅದರಿಂದ ಒಂದು ರುಚಿ ಬರುತ್ತೆ, ಹೊರತು ಇಲ್ಲ ಅಂದ್ರೆ ಇಲ್ಲ. ಆ ರಸಕ್ಕೆ ಹಣ್ಣು ಆಶ್ರಯ, ಆ ರಸಕ್ಕೆ ಹಣ್ಣು ಆಶ್ರಯ. ಆ ಹಣ್ಣಿಗೆ ಬೆಲೆ ಎಲ್ಲಿಂದ ಬಂತು? ಆ ರಸದಿಂದ ಬಂತು. ಆ ರಸ ಎಲ್ಲಿ ಹುಟ್ಕೋತು? ಎಲ್ಲಿತ್ತದು ರಸ? ಆ ಹಣ್ಣಿನೊಳಗೆ ಇತ್ತು. ಅದು ಅಭೇದ್ಯವಾಗ್ಯದ, ಅದು ಅದೃಶ್ಯವಾಗ್ಯದ, ಅದು ಅಲಿಪ್ತವಾಗ್ಯದ, ಅದು ಅವ್ಯಕ್ತವಾಗ್ಯದ. ನಾವು ಹಣ್ಣು ಬೇರೆ ಮಾಡ್ತೇವ್ರಿ, ರಸ ಬೇರೆ ಮಾಡ್ತೇವ್ರಿ ಅಂತಂದ್ರೆ ಆಗೋದಿಲ್ಲ. ಹಣ್ಣಿಗೂ ಬೆಲೆ ಇಲ್ಲ, ರಸಕ್ಕೂ ಬೆಲೆ ಇಲ್ಲ. ಹೆಂಗೆ ಮಾಡಲಿಕ್ಕೆ ಸಾಧ್ಯ? ಅದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಹಣ್ಣು ಮತ್ತು ರಸವನ್ನು ಬೇರೆ ಮಾಡಿ ಅದನ್ನು
ಅದರಲ್ಲಿರುವ ರುಚಿಯನ್ನು ನಾನು ಸವಿತೇನಂತ ಕಲ್ಪನೆ ಮಾಡಿಕೊಂಡ್ರೆ ಹೇಗೆ ಅದು ಸಾಧ್ಯವಿಲ್ಲವೋ ಹಾಗೆ ಈ ದೇಹ, ಹಾಗೆ ಈ ಜಡಪಿಂಡ, ಈ ಜಡಪಿಂಡಕ್ಕೆ ಚೈತನ್ಯ ಪ್ರವೇಶವಾಗಿ ಅದು ಚಿತ್ಪಿಂಡ ಪ್ರವೇಶವಾದಾಗ ಈ ಜಡಪಿಂಡಕ್ಕೆ ಒಂದು ಮೌಲ್ಯ, ಇದಕ್ಕೊಂದು ಬೆಲೆ. ಯಾಕೆ ಅಂದರೆ ಆ ಚೈತನ್ಯ, ಆ ಮಾಲಿಂಗ ಸ್ವರೂಪವಾಗಿರುವಂಥ ಅದರ ಅಂಶವಾಗಿರ್ತಕ್ಕಂಥ ಆ ಚೈತನ್ಯ ಈ ಜಡಪಿಂಡವನ್ನು ಆಶ್ರಯಿಸಿದೆ. ಈ ಜಡಪಿಂಡವನ್ನು ಆಶ್ರಯಿಸಿದ್ದಕ್ಕೆ ಅದಕ್ಕೊಂದು ನೆಲೆ ಸಿಕ್ತು ಆ ಚೈತನ್ಯಕ್ಕೆ. ಆ ನೆಲೆ ಸಿಕ್ಕ ಕಾರಣಕ್ಕಾಗಿ ಆ ಚೈತನ್ಯ ಬಂದು ಈದೊಳಗೆ ಪ್ರವೇಶ ಮಾಡಿ ನೆಲೆಸಿದ್ದಕ್ಕೆ ಈ ಜಡಪಿಂಡಕ್ಕೆ ಏನಾಯ್ತು, ಒಂದು ಬೆಲೆ ಬಂತು. ಅಂಗ ಮತ್ತು ಲಿಂಗ, ಆ ಲಿಂಗ ಪ್ರವೇಶ ಆದಾಗ ಈ ಅಂಗದಲ್ಲಿ ಮೂಲತಃ ಎರಡೂ ಒಂದೇ, ಅಂಗ ಲಿಂಗ ಮೂಲ ಸ್ವರೂಪದಲ್ಲಿ ಒಂದೇ ಐತಿ, ಅದು ಬೇರೆ ಅಲ್ಲ. ಆದರೆ ಅದು ಅಂಗ ಅದು ಜಡ ಆಗಿ ಬಂತು. ಆ ಜಡ ಆದ ಅಂಗ ಹೊಳ್ಳಿ ಮತ್ತು ಚೈತನ್ಯ ಪ್ರವೇಶ ಆದಾಗ ಆ ಚೈತನ್ಯ ಮತ್ತು ಆ ಅಂಗ ಬೇರೆ ಬೇರೆ ಆಗಿದ್ದರೂ ಕೂಡ ಭಿನ್ನವಾಗಿದ್ದರೂ ಕೂಡ ಅಭಿನ್ನವಾಗಿರ್ತಾವೆ. ಅಭಿನ್ನವಾಗಿದ್ದರೆ ಅದಕ್ಕೊಂದು ಬೆಲೆ ಐತಿ. ಆ ಚೈತನ್ಯ ಈ ದೇಹದಿಂದ ಹೊರಟು ಹೋಯ್ತಂದರೆ ಈ ದೇಹಕ್ಕೆ ಎಲ್ಲಿ ಬೆಲೆ ಐತಿ? ಈ ಜಡಪಿಂಡಕ್ಕೆ ಎಲ್ಲಿ ಬೆಲೆ ಐತಿ? ಆ ಚೈತನ್ಯ ಯಾವ ರೀತಿ ಜಡಪಿಂಡದಲ್ಲಿ ಐತಿ ಅಂದ್ರೆ, ಕಲ್ಲೊಳಗೆ ಹೇಗೆ ಅಗ್ನಿ ಐತಲ್ಲ ಆ ರೀತಿಯಾಗಿ ಆ ಚೈತನ್ಯ ಈ ಜಡಪಿಂಡದಲ್ಲಿ ಸೇರ್ಪಡೆಗೊಂಡಿದೆ. ನೀರಿನಲ್ಲಿರುವ ಪ್ರತಿಬಿಂಬ ಹೇಗಿದೆಯೋ, ನಾವು ನಿತ್ಯ ನೀರನ್ನು ಜಲವನ್ನು ಬಳಸಿದರೂ ಕೂಡ ಅದರಲ್ಲಿ ಪ್ರತಿಬಿಂಬ ಐತೆ ಅನ್ನೋ ಕಲ್ಪನೆ ಇಲ್ಲದ ರೀತಿಯಲ್ಲಿ ಹೇಗೆ ಬಳಸಿದೆವೋ, ಈ ಬೀಜದೊಳಗೆ ವೃಕ್ಷ ಐತಂದ್ರೂ ಕೈಯಾಗ ಬೀಜ ಹಿಡ್ಕೊಂಡು ನಾವು ಅಡ್ಡಾಡಿದ್ರು ನಾವು ಗಿಡನ ಹೊತ್ಕೊಂಡು ಹೊಂಟೇವಿ ಅನ್ನುವಂಥ ಭಾವ ನಮಗಿಲ್ಲಲ್ಲ. ದೊಡ್ಡ ಆಲದ ಮರದ ಬೀಜವನ್ನು, ಸಣ್ಣ ಬೀಜವನ್ನು ಕೈಯಾಗ ಹಿಡ್ಕೊಂಡು ಹೊಂಟಾಗ ನಾವು ದೊಡ್ಡ ಆಲದ ಮರವನ್ನೇ ನನ್ನ ಹಸ್ತದಲ್ಲಿ ಇಟ್ಕೊಂಡೇನೆ, ಕೈಯಾಗ ಹಿಡ್ಕೊಂಡು ಹೊಂಟೇನೆ ಅನ್ನೋದು ಭಾವ ನಮಗೆ ಬರೋಲ್ಲಲ್ಲ. ಅದು ಎಷ್ಟು ಅವ್ಯಕ್ತ ಆಗೈತಿ ಅಂದ್ರೆ, ಬೀಜದೊಳಗನ ವೃಕ್ಷದಂತೆ, ಶಬ್ದದೊಳಗನ ನಿಶಬ್ದ. ಭೇದ ಮಾಡಕ್ಕೆ ಹೋಗ್ಬೇಕಂದ್ರೂ ಸೂರ್ಯ ಮತ್ತು ಕಿರಣಗಳನ್ನು ಭೇದ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೂ ಅದು ಭೇದ ಆಗೋದಿಲ್ಲ. ಅದು ಆದ್ರೆ ನೋಡ್ಲಿಕ್ಕೆ ಎರಡು ಕಾಣಕತ್ತಾವ. ಸೂರ್ಯ ಬೇರೆ, ಸೂರ್ಯನ ಕಿರಣಗಳ ಬೇರೆ ಅಂತ ಕಾಣಕತ್ತಾವ. ಕಣ್ಣು ನೋಡಲಿಕ್ಕೆ ಸೂರ್ಯನ ಕಿರಣಗಳು ಅಂತೇವೆ ನಾವು. ಹಂಗಾರೆ ಕಿರಣಗಳ ಬೇರೆ, ಸೂರ್ಯ ಬೇರೆ. ಸೂರ್ಯನ ಕಿರಣಗಳು ಅಂದೇವೆ ಅಂದ್ರೆ ಅದರ ಅರ್ಥ ಕಿರಣಗಳು ಬೇರೆ, ಸೂರ್ಯನೂ ಬೇರೆ. ಆದರೆ ಎಂದ್ರೆ ಒಂದು ದಿವಸ ಅವ್ರನ್ನ ಬೇರೆ ಮಾಡೋಕ್ಕಾಗೈತಿ? ನಮಗೆ ಬೇರೆ ಮಾಡೋಕ್ಕಾಗಿಲ್ಲ. ಬಿಚ್ಚಿ ಬೇರಾಗದ, ಬೆರೆಸಿ ಒಂದಾಗದ. ಬೆರೆಸ್ಬೇಕು ಎರಡು ಅಂತಂದ್ರೆ ಹೌದಪ್ಪ ಬೇರೆ ಅದಾವ ಅಂತ ಅವ್ನು ಕೂಡ್ಸಾಕೊಂಡ್ರೆ ಕೂಡುವುದಿಲ್ಲ. ಹೌದಪ್ಪ ಬೇರೆ ಅದಾವಂತ ಒಂದು ಸ್ವಲ್ಪ ದಿವಸ ಬೇರೆ ಬೇರೆ ಇಡೋಣ ಅಂದ್ರೆ ಬೇರೆ ಆಗೋದಿಲ್ಲ. ಹಂಗೈತಿ ಇದು ದೇಹದೊಳಗೆ ಪ್ರಾಣ. ಪರಮಾತ್ಮನಿಗೆ ಮಹತ್ಪಿಂಡ ಎಂಬ ಹೆಸರು. ಪರಮಾತ್ಮನಿಗೆ ಮಹತ್ಪಿಂಡ, ಈ ದೇಹದೊಳಗಿರ್ತಕ್ಕಂಥದ್ದು ಚಿತ್ಪಿಂಡ, ಅದು ಮಹತ್ಪಿಂಡ. ಬ್ರಹ್ಮಾಂಡ, ಪಿಂಡಾಂಡ ಎರಡು ಕರಿತೇವೆ ನಾವು. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಆ ಮಹತ್ಪಿಂಡದ 4 ಲಕ್ಷಣಗಳು ಯಾವ ಅಂದ್ರೆ, ಆ ಪರಮಾತ್ಮನ 4 ಲಕ್ಷಣಗಳು ಯಾವ ಅಂದ್ರೆ, ಈ ವಚನದಲ್ಲಿ ಹೇಳ್ದಂಗೆ ಆತ ಅದೃಶ್ಯವಾಗಿದ್ದಾನೆ, ಆತ ನಿರ್ಲಿಪ್ತವಾಗಿದ್ದಾನೆ, ಆತ ಅವ್ಯಕ್ತನಾಗಿದ್ದಾನೆ ಮತ್ತು ಆತ ಅಭೇದ್ಯನಾಗಿದ್ದಾನೆ. ಕಲ್ಲೊಳಗನ ಕಿಚ್ಚು, 2ನೇ ವಚನ. ಉರಿಯಬಲ್ಲುದೇ, ಅಗ್ನಿ ಐತಲ್ಲೇ, ಅಗ್ನಿ ಐತಿ. ಎಷ್ಟು ಹೆಂಗೆ ಅಡಕಾಗೈತೆ ಅಂದ್ರೆ ಇದ್ದು ಇಲ್ದಂಗೆ ಐತಿ.
ಹಂಗಾರೆ ಇಲ್ಲೇ ಒಂದಿಟ್ಟು ಅಗ್ನಿ ಸ್ಪರ್ಶ ಮಾಡ್ಬೇಕಂತ ಹೋದ್ರೆ ಕಲ್ಲು ತೊಗೊಂಡು ಸ್ಪರ್ಶ ಮಾಡಕ್ಕೆ ಹೋದ್ರೆ ಆಗತ್ತೇನ್ರಿ? ಅಗ್ನಿಯ ಮೂಲ ಸ್ವಭಾವ ಆ ಶಿಲೆಯೊಳಗೆ ಐತಿ. ಹೆಂಗೈತದು? ಅಗ್ನಿ ಒಳಗಿನ ಕಲ್ಲೊಳಗಿನ ಮೂಲ ಸ್ವಭಾವ ಹೆಂಗೈತಿ? ಅದೃಶ್ಯವಾಗಿ. ನೇರವಾಗಿ ಅದನ್ನು ಒಯ್ದು ಬೆಂಕಿ ಹಚ್ಲಿಕ್ಕೆ ಬರೋದಿಲ್ಲ. ಏನರ ಎಲ್ಲರ ಅಗ್ನಿ ಬೇಕಾಗಿತ್ತು ನಮಗಂದ್ರೆ ಕಲ್ಲು ತೊಗೊಂಡಿಟ್ಬಿಡ್ರಿ, ಕಲ್ಲಾಗ ಐತಲ್ರಿ ಅಂದ್ರೆ. ತುಪ್ಪ ನೀಡ್ರಿ ಅಂತ ಯಾರು ಅಂದ್ರೆ ಅಂತ ತಿಳಿರಿ, ಹಾಲು ನೀಡಿದ್ರಿ ಅಂದ್ರೆ ಇದು ಅರ್ಥ ಆಕತಿ. ತುಪ್ಪ ನೀಡ್ರಿ ಒಂದಿಟ್ಟು ಅಂತ ನೀಡಿದರು, ನೀವೇನು ಮಾಡಿಬಿಟ್ರಿ? ಹಾಲು ತಂದು ಸುರಿವಿದ್ರಿ. ಏನು ರೀ ನೀವು ತುಪ್ಪ ನೀಡಿದ್ರೆ ಹಾಲು ಹಾಕಿದ್ರಲ್ರ? ಹಾಲಿನಾಗ ಆತ ಅವ್ಯಕ್ತನಾಗಿದ್ದಾನೆ ಮತ್ತು ಆತ ಅಭೇದ್ಯನಾಗಿದ್ದಾನೆ. ಕಲ್ಲೊಳಗನ ಕಿಚ್ಚು, 2ನೇ ವಚನ. ಉರಿಯಬಲ್ಲುದೇ. ಅಗ್ನಿ ಐತಲ್ಲೇ, ಅಗ್ನಿ ಐತಿ. ಎಷ್ಟು ಹೆಂಗೆ ಅಡಕಾಗೈತೆ ಅಂದ್ರೆ ಇದ್ದು ಇಲ್ದಂಗೆ ಐತಿ. ಹಂಗಾರೆ ಇಲ್ಲೇ ಒಂದಿಟ್ಟು ಅಗ್ನಿ ಸ್ಪರ್ಶ ಮಾಡ್ಬೇಕಂತ ಹೋದ್ರೆ ಕಲ್ಲು ತೊಗೊಂಡು ಸ್ಪರ್ಶ ಮಾಡಕ್ಕೆ ಹೋದ್ರೆ ಮೊಸರಿನಾಗ ಬೆಣ್ಣೆ ಒಳಗೆ ತುಪ್ಪ, ಹಾಲು ಅಂದಂಗೆ ಅದು ಎಷ್ಟು ಅವ್ಯಕ್ತ ಆಗೈತಿ. ಹಾಲಿನೊಳಗೆ ತುಪ್ಪ ಇದ್ದಿದ್ದು ಸುಳ್ಳನು? ಹಾಲಿಲ್ಲ ತುಪ್ಪನೇ ಇಲ್ಲ. ಆದರೆ ಹಾಲು ತುಪ್ಪಲ್ಲ. ಹಾಲನ್ನು ಹಾಲಿನಂತೆಯೇ ಸ್ವೀಕಾರ ಮಾಡಬೇಕು, ಬೆಣ್ಣೆಯಂತೆಯೇ ಸ್ವೀಕಾರ ಮಾಡಬೇಕು. ಸಂಸ್ಕಾರ ಕೊಟ್ಟಾಗ ಅದು ಬೆಣ್ಣೆ ತುಪ್ಪ ಆದಾಗ ತುಪ್ಪದಂತೆ ಸುಕ್ಕರ್. ಹಾಲಿನ ರುಚಿ ಹಾಲಿಗೆ, ಬೆಣ್ಣೆಯ ರುಚಿ ಬೆಣ್ಣೆಗೆ, ತುಪ್ಪದ ರುಚಿ ತುಪ್ಪ. ರುಚಿಯಲ್ಲಿ ವ್ಯತ್ಯಾಸ ಆಗ್ತದೆ, ಮೂಲದಲ್ಲಿ ಅದು ಒಂದೇ ಐತಿ. ಹಂಗಾರೆ ನೀವು ಹಾಲು ಉಣ್ಕೊಂತ ನಾ ತುಪ್ಪ ಉಣ್ಣಾಕತ್ತೇನೆ, ಹಾಲು ಉಣ್ಕೊಂತ ನಾ ಬೆಣ್ಣೆ ತಿನ್ನಾಕ್ತೇನೆ, ಹಾಲು ಉಣ್ಕೊಂತ ನಾ ಮೊಸರು ಉಣ್ಣಾಕ್ತೇನೆ, ಹಾಲು ಉಣ್ಕೊಂತ ನಾ ಮಜ್ಜಿಗೆ ಉಣ್ಣಾಕ್ತೇನೆ ಅನ್ಕೊಂಡು ಉಂಡ್ರೂ ಆ ರುಚಿ ಬರೋಕ್ಕೆ ಸಾಧ್ಯ ಐತನು? ನೆವರ್. ಕಲ್ಲೊಳಗನ ಕಿಚ್ಚು ಉರಿಯಬಲ್ಲುದೇ, ಹಂಗಿದು. ಬೀಜದ ಒಳಗನ ವೃಕ್ಷ ಉಲಿಯಬಲ್ಲುದೇ, ವಿಕಸಿತ ಆಗ್ಲಿಕ್ಕೆ ಸಾಧ್ಯ, ಅಂಕುರ ಆಗ್ಲಿಕ್ಕೆ ಸಾಧ್ಯ. ಹಂಗೆ ಬೀಜ ಕಪಾಟ್ನಾಗ ತಂದಿಟ್ರಿ ಇಲ್ಲಿ, ಇದು ಆಲದ ಮರದ ಗಿಡದ ಬೀಜ ಅಂತ ಕಪಾಟ್ನಾಗ ತಂದಿಡ್ರಿ. 10 ವರ್ಷ ಬಿಡ್ರಿ, 100 ವರ್ಷ ಬಿಡ್ರಿ, ಮತ್ತು ಮುಂದಿನ ಮಕ್ಕಳಿಗೆ ಹೇಳಿ ಹೋಗ್ರಿ ಇದು ಆಲದ ಮರ ಬೀಜ ಐತಪ್ಪ, ಇದ್ರಾಗ ಆಲದ ಮರ ಐತಿ. ಎಷ್ಟು ವರ್ಷ ಇಟ್ಟರೆ ಉಲಿಯಬಲ್ಲುದೇ? ಸಾಧ್ಯ ಇಲ್ಲ. ತೋರದೇ ಇಲ್ಲ ಅದು. ಬೀರಲಿಲ್ಲಾಗಿ, ಹೊಳಿಲಿಲ್ಲ. ಆ ಕಲ್ಲು ಎಷ್ಟು ದಿವಸ ಇಟ್ಟರೆ ಏನು ಅದರೊಳಗಿನ ಅಗ್ನಿ ಬಂದು ಹೊಳಿತೈತೇನೋ? ಸಾಧ್ಯ ಇಲ್ಲ. ತೋರಲಿಲ್ಲಾಗಿ, ಬೀರಲಿಲ್ಲಾಗಿ, ಗುಹೇಶ್ವರ ನಿಂದ ನಿಲವನ್ನು ಅನುಭವಿಸುವ ಸುಖಿಬಲ್ಲ ಆ ಮಹಾನುಭಾವ. ಇದನ್ನು ಯಾರು ಬಲ್ಲರು? ಇದನ್ನು ಯಾರು ಅರ್ಕೋಬಹುದು ಅಂದ್ರೆ ಅನುಭಾವ ಸುಖಿ. ಆ ಅನುಭಾವ ಸುಖಿ ಮಾತ್ರ ಇದನ್ನು ಅನುಭವಿಸಬಲ್ಲ ಹೊರತು ಯಾವ ಮಹಾತಾಯಿಗೆ ಹಾಲು ಒಯ್ದು ಮೊಸರು ಒಯ್ದು ಬೆಣ್ಣೆ ಒಯ್ದು ತುಪ್ಪ ಮಾಡ್ಲಿಕ್ಕೆ ಬರ್ತೈತಲ್ಲ, ಅವಳು ಮಾತ್ರ ತುಪ್ಪದ ಸವಿಯನ್ನು ಸವಿಬಹುದು ಹೊರತು ಆ ತಾಯಿಗೆ ಹಾಲು ಒಯ್ದು ಮೊಸರು ಹೆಪ್ಪು ಹಾಕಕ್ಕೆ ಬರೋದಿಲ್ಲ. ಆ ಹೆಪ್ಪು ಸರಿ ಹಾಕ್ಲಾರ್ದನ ಚಲೋ ಮೊಸರು ಮಾಡೋಕೆ ಆಗೋದಿಲ್ಲ. ಚಲೋ ಮೊಸರು ಮಾಡ್ಲಾರ್ದ ಚಲೋ ಬೆಣ್ಣೆ ಬರೋಕೆ ಆಗೋದಿಲ್ಲ. ಚಲೋ ಬೆಣ್ಣೆ ಬಂದ ಮೇಲೆ ಅದನ್ನು ಹದಾಸಿರ ಅದನ್ನು ಕಾಸಕ್ಕೆ ಯಾರಿಗೆ ಬರೋದಿಲ್ಲ. ಅವ್ರಿಗೆ ಆ ತುಪ್ಪದ ರುಚಿ ಗೊತ್ತಾಗೋದಿಲ್ಲ ಅಂದಂಗೆ. ಅನುಭಾವ ಸುಖಿ. ಅಷ್ಟು ಸೂಕ್ಷ್ಮವಾಗಿ ಇಷ್ಟೆಲ್ಲದರೊಳಗೆ ಇದ್ದಿದ್ದು ಖರೆ ಎಲ್ಲ ಐತಿ ಖರೆ ಅಂತ ಹೇಳಿದರೂ ಕೂಡ ಕಣ್ಣಿಗೆ ಕಾಣುವಲ್ಲ, ಅನುಭವಕ್ಕೆ ಬರವಲ್ಲ. ಕಣ್ಣಿಗೆ ಕಾಣೋದು ಹೋಲಿ ಬಿಡ್ರಿ, ಅನುಭವಕ್ಕರ ಬರ್ಬೇಕಲ್ರಿ ನಮಗೆ. ಆ ಪರಮಾತ್ಮ ಅದಾನನ್ನು ಅನುಭವಕ್ಕರ ಬರ್ಬೇಕಲ್ಲ ನಮಗೆ. ಆ ಅನುಭವಕ್ಕೂ ಬರವಲ್ಲ. ಅಷ್ಟು ಸೂಕ್ಷ್ಮವಾಗಿ ಆ ಪರಮಾತ್ಮ ಇದೆಲ್ಲದರಲ್ಲಿ ಇರು ಹೊತ್ನ್ಯಾಗ ಆತನನ್ನು ಅರಿತಾವೇನದನಲ್ಲ, ಇದು ಐತಿ ಅಂತ ಅರ್ಥವೇನದನಲ್ಲ, ಆತೊಬ್ಬನೇ ಅನುಭಾವ ಸುಖಿ, ತನ್ನ ತಾನನಿರ್ತ ವಿಮಲ ಜ್ಞಾನಿ.
ಅದನ್ನು ತಿಳ್ಕೊಳ್ಳೋಕ್ಕೆ ಹೋಗ್ತಕ್ಕಂಥವನೇ ಸಾಧಕ. ಆತನೇ ಶೂನ್ಯ ಸಂಪಾದನೆಕಾರ, ಆತನೇ ಶರಣ, ಆತನೇ ಜ್ಞಾನಿ, ಆತನೇ ವಿವೇಕವುಳ್ಳತಕ್ಕಂಥ ಮಹಾಜ್ಞಾನಿ. ತಪಸ್ವಿಗಳು, ಮೌನ ಯೋಗಿಗಳು, ತಪಸ್ವಿಗಳು, ಶರಣರು, ಈ ಜಗತ್ತಿನಲ್ಲಿ ಯಾರ್ಯಾರ್ಯಾರ್ಯಾರು ಬಂದು ಹೋಗಿಬಿಟ್ರಲ್ಲ ಅವರೆಲ್ಲ ಇದನ್ನು ಅರಿತವರಾದವರು. ಇದ್ರೊಳಗೆ ಹಿಂಗೈತಿ, ಇದು ಹಿಂಗೈತಿ, ಇದು ಹಿಂಗೈತಿ, ನಾ ಹಿಂಗೆ ಅಂತ ಅರಿತಂಥ ವ್ಯಕ್ತಿಗಳು. ಅವರು ಮಾತ್ರ ಇದರ ನಿಜ ಸುಖವನ್ನು ಅನುಭವಿಸಬಲ್ಲರು. ಇನ್ನು ಉಳಿದವರು ಏನು ಹಂಗ ಅಂತ ನೋಡ, ಹಾಲು ಅಂದ್ರೆ ಏನು, ತುಪ್ಪ ಎಲ್ಲ ಒಂದ ಹೊಡಿ ಹಾಲು ನೋನು ಏನು ತುಪ್ಪ ಉಂಡ್ರೆ ಏನು ಹಾಲು ನೋನು ಅಲ್ಲೋ ಹಂಗಲ್ಲ, ಸ್ವಲ್ಪ ತಡಿ, ಒಂದು 2 ದಿವಸ ತಡಿ, ಹೆಪ್ಪ ಹಾಕಿ ಆಮೇಲೆ ಬೆಣ್ಣೆ ಮಾಡಿ ತುಪ್ಪ, ಅದನ್ನ ಎಲ್ಲ ಒಂದೇ ಅಲ್ಲ, ಉಂಡು ಬಿಡ ಹಾಲು ಅನ್ನೋರು ಇದ್ರೆ ಏನು ಮಾಡೋಕ್ಕಾಕತಿ? ಏನು ಮಾಡೋಕ್ಕ? ಎಷ್ಟು ಅಜ್ಞಾನದ ಮರವೆಯಲ್ಲಿ ಜಗತ್ತು ಹೊಂಟೈತಿ. ಈ ದೇಹಭಾವ ಇಟ್ಕೊಂಡು ಎಷ್ಟು ಜನ ಬದುಕಾಕತ್ತಾರ? ಈ ದೇಹಭಾವನೆ ಇಟ್ಕೊಂಡು ಎಷ್ಟು ಜನ ಇದ್ರ ಮೂಲ ಜ್ಞಾನ ಸ್ವರೂಪ, ಈ ಮೂಲ ಸ್ವರೂಪದ ಜ್ಞಾನ ಇಲ್ದೇ ಜಗತ್ತಿನಾಗ ಎಷ್ಟು ಜನ ಹೊಂಟಾರ ನೋಡ್ರಿ. ಯಾರು ಒಂದು ದಿವಸರ, ಒಂದು ಕ್ಷಣಾರ, ಒಂದು ಕ್ಷಣ ಅಲ್ಲ, ಅರೆ ಕ್ಷಣ, ಒಂದು ಕ್ಷಣವಾದರೂ ಅಲ್ಲ, ಅರೆ ಕ್ಷಣವಾದರೂ. ಬಸವಣ್ಣವ್ರು ಹೇಳ್ತಾರೆ ಒಂದು ಕಡೆ, ಅರೆ ಕ್ಷಣ ಇದರ ಬಗ್ಗೆ ಚಿಂತನೆ, ಅರೆ ಕ್ಷಣವಾದರೂ ಇದರ ಬಗ್ಗೆ ಚಿಂತನೆ ಮೂಡ್ತು ಅಂದ್ರೆ, ಅರಿವು ಬಂತಂದ್ರೆ, ಒಂದು ಕ್ಷಣ ಅಂದ್ರೆ 1 ಸೆಕೆಂಡು, ಹೌದಾ? ಅರೆ ಕ್ಷಣ ಅಂದ್ರೆ ಅರ್ಧ ಸೆಕೆಂಡ್ ಅಂತ ವಿಚಾರ. 1 ಸೆಕೆಂಡ್ ಅಂದ್ರೆ 1 ಸೆಕೆಂಡ್ ನೋಡೋದು 1 ಸೆಕೆಂಡ್ ಆಗಿರ್ತೈತಿ. 1 ಸೆಕೆಂಡ್ ಅನ್ನು ಮುಗಿಸ್ಕೊಳ್ಳೋದು 1 ಸೆಕೆಂಡ್ ಆಗಿರ್ತೈತಿ ಅಂತ ತಿಳ್ಕೊರಿ. ಅದ್ರದ್ದು ಅರ್ಧ. ಅಷ್ಟು ಅವಧಿಯೊಳಗರ ಒಂದಿಷ್ಟು ಈ ಮೂಲ ಸ್ವರೂಪದ ಅರಿವನ್ನು ಪಡೆಯುವಂಥವ್ರು ಇದ್ರೆ ಈ ಜಗತ್ತಿನಾಗ ಅಷ್ಟು ಇಲ್ಲ ಅಂತ ನಾ ಹೇಳಾಗ್ತಾನೆ. ಅಷ್ಟು ಇಲ್ಲ ಈ ಜಗತ್ತಿನಲ್ಲಿ. ಅಷ್ಟು ಮರವೆಯ ಮಾಯಾಲೋಕದಲ್ಲಿ ನಾವು ಬದುಕಾಕತ್ತೇವೆ ಅಂದರೆ ನಮ್ಮ ಮೂಲ ಸ್ವರೂಪ ಜ್ಞಾನವನ್ನು ಅರಿಯದೇ, ಅರಿತುಕೊಳ್ಳುವ ಪ್ರಯತ್ನ ಮಾಡದೆ, ಅರಿತುಕೊಳ್ಳುವ ಬಯಕೆಯನ್ನೂ ಇಟ್ಟುಕೊಳ್ಳದೆ, ಅರಿತುಕೊಳ್ಳುವ ಇಚ್ಛೆಯನ್ನೂ ನಾವು ಒಂದು ಕ್ಷಣ ಅಥವಾ ಅರೆ ಕ್ಷಣ ಮಾಡಿಕೊಳ್ಳದೆ ಮರೆವೆಯ ಮಹಾಸಾಗರದಲ್ಲಿ ಮುಳುಗಿದಂಥ ವ್ಯಕ್ತಿಗಳಿಗೆ ತನ್ನ ಮೂಲ ಸ್ವರೂಪದ ಅರಿವು ಆಗಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಈತ ಹೆಂಗಿರ್ತಾನೆ ಅವರೊಳಗೆ ಅಂದ್ರೆ ಕಲ್ಲೊಳಗನ ಕಿಚ್ಚು ಉರಿಯಬಲ್ಲುದೆ. ದೇವರೆಲ್ಲೆಲ್ಲದಾನ, ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವಾ. ಈ ಭಾವ ನಮ್ಮೆಲ್ಲರಿಗೆ ಬರೋಕ್ಕೆ ಸಾಧ್ಯಕತ್ತೇನೆ? ಇಲ್ಲ. ಅದು ಮೂಡಿದವರಿಗಿನ ಆ ಭಾವ ಬರೋಕ್ಕೆ ಸಾಧ್ಯಕತೆ ಹೊರತು ನಮಗಲ್ಲ. ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ ಅನ್ನೋ ಭಾವ, ಈ ಭಾವ ಅರಿವುಳ್ಳವರಿಗೆ, ಆ ನಿಜವನ್ನು ಅರಿತಂಥ ಆ ಅನುಭವ ಸುಖಿ ಬಲ್ಲ ಅಂತಾರಲ್ಲ ಅವ್ರಿಗೆಷ್ಟೇ ಇದು. ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಈ ಭಾವ ಎಲ್ಲಿಂದ ಬಂತು? ಅವರ ದುಃಖವೆನ್ನ ದುಃಖ, ಅವರ ಸುಖವೆನ್ನ ಸುಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ನಾನು ಒಂದೇ ಅಂದಿಲ್ಲ ಅವರು, ಆನು ಬೆಂದೆನಯ್ಯ ಅನ್ನುವಂಥ ಮಾತು ಯಾರಿಗೆ ಬರೋಕ್ಕೆ ಸಾಧ್ಯಕತಿ? ಈ ಮೂಲ ಸ್ವರೂಪ ಜ್ಞಾನದವರಿಗೆ ಮಾತ್ರ ಬರ್ಲಿಕ್ಕೆ. ಯಾಕ? ಅಲ್ಲಿರುವ ಸಂಘ ಏನಿಲ್ಲಿಲ್ಲವೇ? ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ? ಅಲ್ಲಿರುವ ಸಂಘ ಏನಿಲ್ಲಿಲ್ಲವೇ? ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ? ಬಲ್ಲಂತ ಮಹಾತ್ಮರಿಗಿದು ಗುಣವೇ? ಅಬಾಬಾಬಾಬಾಬಾ. ನೀಲಂ ತಾಯಿಯವರು ಪ್ರಶ್ನೆ ಮಾಡ್ತಾರ. ಅಲ್ಲಿಗೆ ಎಮ್ಮನ್ನು ಬರ ಹೇಳಿದರಂತೆ. ಆಹಾ, ಯಾ ನಿಲುವಿಗೆ ಹೋಗಿರ್ಬೇಕು ನೀಲಂ ತಾಯಿಯವರು ವಿಚಾರ ಮಾಡಿ. ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ? ಸಂದೇಹ ಯಾಕೆ ಬಂತು? ಅದು ಬೇರೆ ಇದು ಬೇರೆ, ಇಲ್ಲಿ ಅಲ್ಲಿ ಅಂತಕ್ಕಂಥ ಸಂದೇಹ. ಅದೇ ಬಯಲು ಇದೇ ಬಯಲು, ಒಳಗೂ ಅದೇ ಹೊರಗೂ ಅದೇ, ಒಳಗೂ ಅದೇ ಘನ ಅದೇ ಮಹಾಘನ, ಒಳಗೂ ಅದೇ ಮಹಾಘನ. ಅದು ಅಲ್ಲಿ ನಿಲ್ಲೋದು ಅದೇ ಬಯಲು, ಇಲ್ಲಿರೋದು ಅದೇ ಬಯಲು. ಭೇದ ಇಲ್ಲದ ಬಯಲು, ಭಿನ್ನವಿಲ್ಲದ ಬಯಲು, ಭಿನ್ನವಿಲ್ಲದ ಸ್ಥಿತಿ,
ನಾ ಬೇರೆ ನೀ ಬೇರೆ ಅನ್ನೋ ಭಾವ ಯಾಕೆ ಬಂತು, ಇಲ್ಲಿಗೆ ಯಾಕೆ ಬಾ ಅಂತೇಳಿ ಕಳಿಸಿದ್ರು ಅವರು. ಇದು ತಿಳಿದವರಿಗೆ ಭೂಷಣ ಅನ್ನುವಂಥ ಆಹಾ. ಇದು ಈ ಪಿಂಡಸ್ಥಳದಲ್ಲಿ ನಿಂತು ನಾವು ವಿಚಾರ ಮಾಡಿದಾಗ ಇದು ತಿಳಿಯೋದು ಸ್ವಲ್ಪ ತಿಳ್ಕೋಬೇಕು. ಈ ಸ್ಥಳದ ವಿಚಾರ ಬಂದಾಗ ನಾವು ಈ ರೀತಿ ಹಿಂಗದ, ಪರಮಾತ್ಮನ ಸ್ವರೂಪ ಹಿಂಗದ, ನಮ್ಮ ಚೈತನ್ಯಾತ್ಮಕ ಒಂದು ಶರೀರ ಯಾಕಾಗೈತೆ ಅಂದರೆ ಪರಮಾತ್ಮನ ನೆಲೆ ಅಲ್ಲಿ ಇದ್ದಿದ್ದರಿಂದ, ವಾಸ ಅಲ್ಲಿದ್ದರಿಂದ ಹೀಗಾಗಿದು ಸಾಧ್ಯವಿದೆ ಅನ್ನುವಂಥ ಒಂದು ಮಾತು ಇಲ್ಲಿ ಬರುತ್ತೆ. ಇನ್ನು ಇದೇ ವಚನಕ್ಕೆ ಸಂಬಂಧಪಟ್ಟ ಬಸವಣ್ಣವರೊಂದು ವಚನ ಹೇಳ್ಯಾರ. ಇವೆರಡು ವಚನ ಮುಗಿದು ಎಲ್ಲಿ ಸಂಪಾದನೆಯಲ್ಲಿ ಬರ್ತಕ್ಕಂಥ 2 ವಚನಗಳು ಮುಗಿದು. ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಚನಗಳು ಶರಣರ ವಚನಗಳು ಅದಾವು, ಭಾಳಷ್ಟು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು, 2 ತತ್ವದವಿಲ್ಲಿ, ಹೌದಾ? ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು. ಶಿವ ಹೆಂಗದಾನ ಅಂದ್ರೆ ಅಂತರ್ಯಾಮಿಯಾಗಿ ಶಿವ ಅದಾನ. ಇದೇನು ಕಾರಣ, ಕತ್ತಲೆ ಕಾಣಬಾರದು. ಎಂಥ ಕತ್ತಲದೊಳಗದೇವೆ ನಾವು ಅಂದರೆ ಇದು ಕಾಣದ ಕರ್ಗತ್ತಲಲ್ಲಿ ನಾವದೇವಿ. ಇದೇ ಅಪರಿಮಿತ ಕತ್ತಲೆ. ಇದು ಕಾಣಲಾರ್ದಷ್ಟು ಕತ್ತಲೆ ಐತಿ, ಅದು ಅಪರಿಮಿತ ಕತ್ತಲೆ. ಇದರೊಳಗೆ ಆ ಮಹಾಲಿಂಗ ಸ್ವರೂಪದ ಚೈತನ್ಯ ಐತಲ್ಲ, ಇದು ವಿಪರೀತದ ಬೆಳಕು. ಮತ್ತೆ ಅದೇ ವಚನ, ಕತ್ತಲೆನೂ ಇಲ್ಲೇ ಇದೆ, ವಿಪರೀತದ ಬೆಳಕು ಇಲ್ಲೇ ಇದೆ. ಇದೇನು ಕಾರಣ, ಕತ್ತಲೆ ಕಾಣಬಾರದು. ಅಂಥ ಕತ್ತಲದೊಳಗೆ ಇದನ್ನು ಕಾಣಕ್ಕಾಗೋಲ್ದಲ್ಲ, ಇದೇನು ಕಾರಣ? ತೋರಬಲ್ಲ ಗುರು ಸುಳಿಯನೋ, ಅದಕ್ಕೆ ಯಾರು ಬರಬೇಕು? ತೋರಬಲ್ಲ ಗುರು ಸುಳಿಯನೋ ಕೂಡಲ ಸಂಗಮ ದೇವ. ಗುರು ಯಾರಿಲ್ಲಿ? ತೋರಬಲ್ಲ ಗುರು ಯಾರು? ಒಳಗೆ ತೋರಿಸಕ್ಕಂಥ ಗುರು ಯಾರು? ಅರಿವು. ಆ ಅರಿವು ಸುಳಿಯನೋ, ಸುಳಿಬೇಕಲ್ಲ ಅರಿವು, ಒಳಗೆ ಅರಿವು ಸುಳಿದಾಡ್ಬೇಕಲ್ಲ, ಹೌದಂತ ಇಣಿಕ್ ಹಾಕ್ಬೇಕಲ್ಲ. ಆ ಕತ್ಲೈತೆ ಖರೆ ಇಲ್ಲ ನಂಗಿಲ್ಲ, ಕತ್ತಲದೊಳಗೂ ಒಂದು ವಿಪರೀತದ ಬೆಳಕು ಐತಲ್ಲ. ಆ ವಿಪರೀತದ ಬೆಳಕಿನ ಮಬ್ಬಿನಲ್ಲಿ, ಆ ಕತ್ತಲೆಯ ಮಬ್ಬಿನಲ್ಲಿ ಆ ಅರಿವು ಅಂತಕ್ಕಂಥ ಗುರು ನಮಗೆ ಆ ವಿಪರೀತದ ಬೆಳಕನ್ನು ತೋರಿಸ್ಬೇಕಲ್ಲ. ತೋರಬಲ್ಲ ಗುರು ಸುಳಿಯನೋ ಕೂಡಲ ಸಂಗಮ ದೇವ. ಜಲದೊಳಗೆ ಕಿಚ್ಚು, ಜಲವ ಸುಡದೆ ಜಲವು ತಾನಾಗಿರ್ದಿತು ನೋಡ. ಜಲದೊಳಗಿನ ಕಿಚ್ಚು, ಜಲದಲ್ಲಿ ಅಗ್ನಿ ಐತಿ, ಜಲದಲ್ಲಿ ಅಗ್ನಿ ಬಂತು. ಈಗ ಕಲ್ಲೊಳಗೆ ಅಗ್ನಿ ಬಂತು. ಜಲದೊಳಗಿನ ಕಿಚ್ಚು ಜಲವ ಸುಡದೆ, ಮತ್ತು ಅದರೊಳಗೆ ಬೆಂಕಿ ಅಗ್ನಿ ಐತೆ ಅಂದ್ರೆ ಮತ್ತು ಅದು ಈ ನೀರನ್ನು ಯಾಕೆ ಶಾಖ ಮಾಡವಲ್ದು, ಯಾಕೆ ಸುಡವಲ್ದು? ಅದು ವಿನಾಶ. ಅಗ್ನಿಯ ಮೂಲ ತತ್ವ ಸುಡೋದು, ಸಮೀಪಕ್ಕೆ ಬಂದನ್ನು ಭಸ್ಮ ಮಾಡೋದು. ಮತ್ತು ಅದು ಜಲದೊಳಗೆ ಇದ್ದು ಜಲವನ್ನು ಯಾಕೆ ನಾಶ ಮಾಡವಲ್ದದು? ಅಗ್ನಿ ಇದ್ದಿದ್ದಂತೂ ಸತ್ಯ, ಜಲವನ್ನು ಯಾಕೆ ನಾಶ ಮಾಡವಲ್ದದು? ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿರ್ದಿತ್ತು ನೋಡಿ. ಅದರೊಳಗಿದ್ದು ಅದು ಅದಾಗೈತಲ್ಲ. ಮೊದಲು ಹಂಗೆ ಇದ್ದಿದ್ದಿಲ್ರಿ ಅವ, ಮೊದಲು ಹಂಗೆ ಇದ್ದಿದ್ದಿಲ್ರಿ. ಅವ್ರ ಜೋಡಿ ಕೂಡ ಅವನು ಅವ್ರಂಗಾಗ್ಯಾನ್ರಿ ಅಂತವೆಲ್ಲ ಲೌಕಿಕದೊಳಗೆ. ನಾವು ಮೊದಲು ಬೇರೆ ಇದ್ನರಿ ಅವ, ಅವ್ರಂಗೆ ಆಗಿಬಿಟ್ಟಾನ್ರಿ. ಮೊದಲು ಹಂಗೆ ಇದ್ದಿದ್ದಿಲ್ಲ ಅವ. ಹಂಗೆ ಈ ಜಡಪಿಂಡದಲ್ಲಿ ಮೂಲ ಚೈತನ್ಯ ಬಂದು ದೇಹಾತ್ಮ ಭಾವ ತಾಳೆ ಅದು ಹಂಗಾಗೈತೆ ಅಂತ ಅನಸಾಕತೈತಿ. ಅದು ಹಂಗಾಗಿಲ್ಲ. ಅದು ಹೆಂಗಿರ್ಬೇಕು ಹಂಗೆ ಐತಿ. ನೋಡವ್ರ ಕಣಿಗೆ ಹಂಗೆ ಆಗ್ತೈತೆ. ಅದು ನೆಲೆಯನ್ನರಿದು ನೋಡಿ ಹೆನೆ ಜಲದೊಳಗಿನ ಕಿಚ್ಚು ಜಲವ ಸುಡದೆ, ಮತ್ತು ಅದರೊಳಗೆ ಬೆಂಕಿ ಅಗ್ನಿ ಐತೆ ಅಂದ್ರೆ ಮತ್ತು ಅದು ಈ ನೀರನ್ನು ಯಾಕೆ ಶಾಖ ಮಾಡವಲ್ದು, ಯಾಕೆ ಸುಡವಲ್ದು? ಅದು ವಿನಾಶ. ಅಗ್ನಿಯ ಮೂಲ ತತ್ವ ಸುಡೋದು, ಸಮೀಪಕ್ಕೆ ಬಂದನ್ನು ಭಸ್ಮ ಮಾಡೋದು. ಮತ್ತು ಅದು ಜಲದೊಳಗೆ ಇದ್ದು ಜಲವನ್ನು ಯಾಕೆ ನಾಶ ಮಾಡವಲ್ದದು? ಅಗ್ನಿ ಇದ್ದಿದ್ದಂತೂ ಸತ್ಯ, ಜಲವನ್ನು ಯಾಕೆ ನಾಶ ಮಾಡವಲ್ದದು? ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿರ್ದಿತ್ತು ನೋಡಿ. ಅದರೊಳಗಿದ್ದು ಅದು ಅದಾಗೈತಲ್ಲ. ಮೊದಲು ಹಂಗೆ ಇದ್ದಿದ್ದಿಲ್ರಿ ಅವ,
ಮೊದಲು ಹಂಗೆ ಇದ್ದಿದ್ದಿಲ್ಲ ರೀ, ಅವ್ರ ಜೋಡಿ ಕೂಡ ಅವನು ಅವ್ರಂಗಾಗ್ಯಾನ್ರಿ ಅಂತವೆಲ್ಲ ಲೌಕಿಕದೊಳಗೆ ನಾವು. ಮೊದಲು ಬೇರೆ ಇದ್ನರಿ ಅವ, ಅವ್ರಂಗೆ ಆಗಿಬಿಟ್ಟಾನ್ರಿ, ಮೊದಲು ಹಂಗೆ ಇದ್ದಿದ್ದಿಲ್ಲ ಅವ. ಎಂದೆಡೆ ಅದರ ಮೂಲ ನೆಲೆಯನ್ನು ನೋಡಿದರೆ, ಆ ಜಲದೊಳಗೆ ಇರುವಂಥ ಅಗ್ನಿಯ ಮೂಲ ನೆಲೆಯನ್ನು ನೋಡಿದರೆ ಅದು ಜಲವೂ ತಾನಲ್ಲ. ವಿಚಾರ ಮಾಡಿರಿ ನೀವು, ಅದು ಜಲನೂ ಅಲ್ಲದು. ಅಲ್ಲಿ ಅಗ್ನಿಯು ಜಲವಲ್ಲ ಎಂಬ ಸತ್ಯ. ಅಗ್ನಿ ಜಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮೂಲದೊಳಗೆ ಅಗ್ನಿ ಜಲನೂ ಅಲ್ಲದು, ಅದು ಅಗ್ನಿಯಾಗೇ ಇರ್ತದು. ಅದರ ಕಣ್ಣಿಗೆ ಹೆಂಗೆ ಕಾಣಾಕತೈತಿ? ಜಲದ ರೂಪದಲ್ಲಿ ಐತೆ ಅಂತ ನಮ್ಗೆ ಅನ್ಸಾಕತೈತಿ. ಮೂಲದಲ್ಲಿ ಹೋದರೆ ಜಲನೇ, ಅಗ್ನಿನೇ. ಕುಲದೊಳಗಿರ್ದು ಕುಲವ ಬೆರೆಸದೆ ತತ್ವಗಳು, ಕುಲದೊಳಗಿದ್ದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದುದ ನಾರಬಲ್ಲರು. ನೆಲೆಗೆಟ್ಟು ನಿಂತು ಬಿಟ್ಟೇವನೋ. ಕುಲ ಅಂದ್ರೇನು? ಕುಲ ಅಂದ್ರೇನು? ತತ್ವ ಸಂಕುಲ. 5 ತತ್ವಗಳದಾವಲ್ಲ, ಪಂಚಮಹಾಭೂತ ತತ್ವಗಳದಾವಲ್ಲ. ಅದರಿಂದ ಇದು ದೇಹ ಆಯಿತು, ಇದು ಬ್ರಹ್ಮಾಂಡ ಆಯಿತು, ಇದು ಸೃಷ್ಟಿ ಆಯಿತು. ಹೌದಾ? ಮೂಲ ಸ್ವರೂಪದಲ್ಲಿ ಒಂದೇ ಇತ್ತು. ಈ ದೇಹನೂ ಆ ಬ್ರಹ್ಮಾಂಡದಂತೆ ಪಿಂಡಾಂಡ ಆಯಿತು. ಇದು ತತ್ವಗಳ ಸಂಕುಲ, ಇದು ಕುಲ ಅಂತ ಕರಿತೇವೆ. ಇದರ ನೆಲೆಗೆಟ್ಟು ನಿಂದುದ ನಾರಬಲ್ಲರು. ನೆಲೆಗೆಟ್ಟು ಅಂದರೆ ಭಿನ್ನಾಗಿದ್ದು, ಭಿನ್ನವಾಗಿ ಮೂಲದಲ್ಲಿ ಭಿನ್ನ ಆಗಿ ಬಂತು. ಮೂಲ ತತ್ವದಲ್ಲಿ 2 ಆತು, ಅಂಗ ಮತ್ತು ಲಿಂಗ ಅಂತ 2 ಆತು. ಈ ಭಿನ್ನವನ್ನು ಯಾರು ಅರಿಲಿಕ್ಕೆ ಸಾಧ್ಯ? ಯಾರು ಅರಿಲಿಕ್ಕೆ ಸಾಧ್ಯ? ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರದಿಪ್ಪುದು ಗುಹೇಶ್ವರ ನಿಮ್ಮ ನಿಲುವು ನೋಡ. ಹೊರಗೂ ನೀನಾದಿ, ಒಳಗೂ ನೀನಾದಿ, ಆದ್ರೆ ಕಣ್ಣಿಗರ ಕಾಣುವಲ್ಲಿ ಹೆಂಗಿದು? ನೀ ಇಲ್ದನ ಇದು ಯಾವ ಇರಾಕ್ ಸಾಧ್ಯ ಇಲ್ಲ. ನೀ ಇಲ್ದನ ನೀ ಯಾವುದು ಇರಾಕ್ ಸಾಧ್ಯ ಇಲ್ಲ. ಆದರೆ ನೀ ಎಲ್ಲೂ ಕಾಣವಲ್ಲಲ್ಲ ಅನ್ನುವಂಥ ಮಾತು. ಎಲ್ಲೂ ಕಾಣವಲ್ಲಲ್ಲ, ನೀ ಇಲ್ದ ಇರಾಕ್ ಸಾಧ್ಯ ಇಲ್ಲ ಅದು. ಆದರೆ ನೀ ಎಲ್ಲೂ ಕಾಣವಲ್ಲಲ್ಲ ಅನ್ನುವಂಥ ಪ್ರಶ್ನೆ. ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರದಿಪ್ಪುದು. ಇದ್ದದ್ದು ಸತ್ಯ, ಕಾಣದೇ ಇರೋದು ಸತ್ಯ. ಇದು ನಮ್ಮ 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 ಮರವೆಯ ಒಂದು ಈ ಸ್ಥಳದೊಳಗೆ ಅದು ಬೆಳಕಿದ್ದಿದ್ದು ಸತ್ಯ, ವಿಪರೀತದ ಬೆಳಕಿದ್ದಿದ್ದು ಸತ್ಯ. ಆದರೆ ಕತ್ತಲೆಯೊಳಗೆ ಆ ವಿಪರೀತದ ಬೆಳಕು ಕಾಣೋಲ್ದಲ್ಲ. ಇದು ಹೆಂಗಿದು? ಹಂಗಾರೆ ಆ ಕತ್ಲೆಲ್ಲಿ ಹುಡ್ತು? ಆ ಕತ್ಲಕ್ಕೆ ಮೂಲ ಸೃಷ್ಟಿ, ಆ ಕತ್ತಲೆಯ ಸೃಷ್ಟಿಯ ಮೂಲ ಸೆಲೆ ಯಾವುದು? ಮತ್ತು ಅದೇ ಬೆಳಕು. ಇಲ್ಲೆಲ್ಲ ಐತೆ ಅಂದ್ರೆ ಅದಕ್ಕೆ ಮೂಲ ಸೃಷ್ಟಿಯ ಸೆಲೆ ಅದೇ ಅಲ್ಲ. ಮತ್ತು ಅದರೊಳಗೆ ಬಂದು ಈ ಕತ್ತಲೆ ಈ ಅಜ್ಞಾನ ಅದರೊಳಗೆ ಬಂದು ಆ ಕತ್ತಲೆ ಈ ಬೆಳಕನ್ನು ಕರಗ ಮಾಡೋಕ್ಕಾಗೋಲ್ದು. ಇನ್ನೂ ಬೆಳಕಾಗೇ ಐತಿ. ಕತ್ತಲೆಯ ಗುಣ ಏನು? ಎಲ್ಲವನ್ನೂ ಕತ್ತಲು ಮಾಡೋದು. ಆದರೆ ಆ ಬೆಳಗನ್ನು, ಆ ವಿಪರೀತದ ಬೆಳಗನ್ನು ಇನ್ನೂ ಅದಕ್ಕೆ ಕತ್ತಲು ಮಾಡೋಕ್ಕಾಗಿಲ್ಲ. ಕತ್ತಲೆ ಆ ಬೆಳಕಿಗೆ ಹೆದರಿಲ್ಲ, ಐತಿ, ಅದರ ಜೊತೆಗೇನೆ ಐತಿ. ಕತ್ತಲೆ ಆ ಬೆಳಕಿನ ಜೊತೆಗೆ ಐತಿ. ಜೊತೆಗಿದ್ದರೂ ಕೂಡ ಆ ಬೆಳಕಿಗೆ ಕತ್ತಲೆ ಹೆದರಿಲ್ಲ. ಆ ಕತ್ತಲು ಬೆಳಕನ್ನೇನು ಕತ್ತಲು ಮಾಡಿಲ್ಲಲ್ಲ. ಇದಂಥ ಸ್ಥಿತಿ. ಇದು ಅದೃಶ್ಯವಾಗಿ, ಅವ್ಯಕ್ತವಾಗಿ, ಅಗೋಚರವಾಗಿ, ಅಲಿಪ್ತವಾಗಿ. ಗುಹೇಶ್ವರ ನಿಮ್ಮ ನಿಲುವು ಈ ರೀತಿ ಇದ್ದದ್ದನ್ನು ನೋಡಿ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಅನ್ನುವಂಥ ಮಾತು. ನೆಲದ ಮರೆಯಡಗಿದ ನಿಧಾನದಂತೆ, ನಿಧಾನ ಅಂದ್ರೆ ಸಂಪತ್ತು, ಮುಗಿಲ ಮರೆಯಡಗಿದ ಮಿಂಚಿನಂತೆ ಮೇಘಗಳ ನಡುವೆ ಮಿಂಚು ಬರುತ್ತೆ. ಎಲ್ಲಿಂದ ಬಂತು ಮಿಂಚದು? ಮತ್ತೆ ಹೋಗಿಬಿಡ್ದತ್ತೆ, ಅದು ಅದೃಶ್ಯ ಆಗಿಬಿಡ್ದತ್ತೆ. ಅದು ಬಯಲ ಮರೆಯಡಗಿದ ಮರೀಚಿಕೆಯಂತೆ. ಬಯಲೊಳಗೆ ಮರೀಚಿಕೆ ಐತಿ. ಮರುಭೂಮಿ ಪ್ರದೇಶದೊಳಗೆ ಹೋಗಿ ಬಿಸಿಲಾಗ ನಿಂತು ಬಿಟ್ರೆ ಒಂದು ಏನೋ ಒಂದು ಥರದ ಬಿಸಿಲು ಕುದುರೆ, ಒಂದು ಕಿರಣ ಕಾಣ್ತತಿ. ಕಂಗಳ ಮರೆಯಡಗಿದ ಬೆಳಗಿನಂತೆ. ಕಣ್ಣಿನೊಳಗೆ ಈ ರೂಪವನ್ನು ತೋರಿಸುವಂಥ ಮಹಾಶಕ್ತಿ ಕಣ್ಣೊಳಗೈತಿ. ಈ ರೂಪವನ್ನು ನೋಡ್ತಕ್ಕಂಥ ಮಹಾಶಕ್ತಿ ಕಣ್ಣಿನೊಳಗೈತಿ. ಆದರೆ ಆ ಕಣ್ಣಿಗೆ ಆ ಶಕ್ತಿ ಕಾಣವಲ್ದು. ವಿಚಾರ ಮಾಡಿ, ಕಣ್ಣೆಲ್ಲವನ್ನೂ ನೋಡುವಂಥ ಶಕ್ತಿ ಹೊಂದೈತಿ. ಕಣ್ಣಿಗೆ ಆ ಒಂದು ವಿಶೇಷವಾದ ಶಕ್ತಿ, ಆ ಕಿರಣ, ಚೈತನ್ಯ, ಆ ಬೆಳಕೈತಿ ಕಣ್ಣಿಗೆ. ಆದರೆ ಆ ಕಣ್ಣು ಈ ಜಗತ್ತನ್ನು ನೋಡಲಿಕ್ಕೆ ಏನು ಶಕ್ತ ಆಗಿದೆಯಲ್ಲ, ಈ ಕಣ್ಣಿನ ಮೂಲಕ ಜಗತ್ತನ್ನು ನೋಡಲಿಕ್ಕೆ ಶಕ್ತ ಆಗಿದೆಯಲ್ಲ, ಆ ಶಕ್ತ
ಶಕ್ತ ರೂಪಕ್ಕೆ, ಆ ಶಕ್ತತೆಗೆ, ಆ ಕಣ್ಣಿನ ಆ ಬಲಿಷ್ಠತೆಗೆ, ನೋಡುವ ಬಲಿಷ್ಠತೆಗೆ ಮೂಲ ಕಾರಣ ಆಗಿರ್ತಕ್ಕಂಥ ಬೆಳಕೇನೈತಲ್ಲ, ಆ ಬೆಳಕು ಮಾತ್ರ ಕಣ್ಣಿಗೆ ಕಾಣವಲ್ದು. ಏನೆಲ್ಲವನ್ನೂ ಕಣ್ಣು ಕಾಣಲಿಕ್ಕೆ ಸಾಧ್ಯ, ಏನೆಲ್ಲವನ್ನೂ ಕಣ್ಣು ನೋಡಲಿಕ್ಕೆ ಸಾಧ್ಯ. ಆ ಕಣ್ಣು ನೋಡಲಿಕ್ಕೆ ಸಾಧ್ಯವಾಗಿರುವಂಥ ಆ ಮಹಾ ಬೆಳಕೇನೈತಲ್ಲ, ಆ ಮಹಾ ಬೆಳಕು ಮಾತ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಬಯಲ ಮರೆ ಅಡಗಿದ ಮರೀಚಿಕೆಯಂತೆ ನಾನಿಲ್ಲಿ ನಿಂತೇನೆ, ಆ ಮರೀಚಿಕೆ ನನಗೆ ಕಾಣವಲ್ದು. ನೀವು ದೂರಲ್ಲಿ ನಿಂತಿರಿ, ನನ್ನ ಹತ್ರ ಆ ಮರೀಚಿಕೆ ಐತೆ ಅನ್ನೋದು ನಿಮಗೆ ಕಾಣಾಕತೈತಿ. ಮರೀಚಿಕೆ ನಿಮಗೆ ಆ ಬಿಸಿಲು ಗುದರೆ ನಿಮಗೆ ಕಾಣಾಕತೈತಿ, ಆ ಕಿರಣಗಳು ಇಲ್ಲದಾವಂತ ನಿಮಗೆ ಕಾಣಾಕತೈತಿ. ಆದರೆ ದೂರದ ಪ್ರಯಾಣ ಮಾಡ್ತಕ್ಕಂಥ ವ್ಯಕ್ತಿಗೆ ನಾನಿಂಥ ಸ್ಥಳದಲ್ಲಿ ಆ ಬಯಲಿನಲ್ಲಿ ಕಿರಣ ಕಾಣಾಕತೈತಿ. ಆದರೆ ಈ ಕಿರಣ ಯಾವ ಬಯಲಿನಲ್ಲಿ ಕಾಣಾಕತೈತಲ್ಲ, ಅದು ನಿಂತ ವ್ಯಕ್ತಿಗೆ ತನ್ನ ಬಯಲಿನ ಕಿರಣ ಕಾಣಲಿಕ್ಕೆ ಸಾಧ್ಯ ಆಗವಲ್ದು. ಅದು ಮರೀಚಿಕೆ. ಬಯಲ ಮರೆಯಡಗಿದ ಮರೀಚಿಕೆಯಂತೆ ಗುಹೇಶ್ವರ ನಿಮ್ಮ ನಿಲುವು. ಎಷ್ಟು ಅದ್ಭುತವಾಗಿ ಈ ಪಿಂಡಸ್ಥಳದ ವಚನಗಳು ಪ್ರಭುದೇವರು ಹೇಳಿದ್ದಾತು, ಬಸವಣ್ಣವ್ರು ಹೇಳಿದ್ದಾತು, ಇನ್ನು ಭಾಳಷ್ಟು ಶರಣರು ಈ ಸ್ಥಳದ ಕುರಿತು ಸಾಕಷ್ಟು ಹೇಳಿದ್ದಾರೆ. ಸದ್ಯಕ್ಕಿಷ್ಟು 4-5 ವಚನಗಳ ವಿಶ್ಲೇಷಣೆ ಈ ಒಂದು ಸ್ಥಳದ ಕುರಿತು ಸಾಕು ಅಂತ ನಮಗನ್ನಿಸ್ತದೆ. ಮುಂದಿನ ವಾರ ಪಿಂಡ ಜ್ಞಾನ ಸ್ಥಳದ ಕುರಿತು ನಾವು ಚಿಂತನೆ ಮಾಡೋಣ. ಎಲ್ಲರಿಗೂ ಶರಣಾರ್ಥಿ.